ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರ ಸ್ಟಡಿ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಕಳೆದ 6 ತಿಂಗಳಲ್ಲಿ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳು ನಮ್ಮ ಅಪ್ಕಮಿಂಗ್ ಎಕ್ಸಾಮ್ ಆಗಿರ್ತಕ್ಕಂಥ VAO, PSI, PC ಹಾಗೆ ಟೀಚರ್ಸ್ ರಿಲೇಟೆಡ್ ಲೈಕ್ GPSTR, HSTR, PSTR ಎಲ್ಲ ಪರೀಕ್ಷೆಗಳಿಗೂ ಕೂಡ ತುಂಬಾನೇ ಉಪಯುಕ್ತ ಆಗಿರ್ತಕ್ಕಂಥ ಮಾಹಿತಿ ಇದಾಗಿರ್ತದೆ. ಹಾಗೆ ಇದೇ ತರದ ವಿಡಿಯೋಗಳು ನಮ್ಮ ಚಾನಲ್ ಯಾವಾಗಲೂ ಅಪ್ಲೋಡ್ ಆಗ್ತಾ ಇರ್ತಾವ. ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ತಡ ಮಾಡಲಾರದೆ ಬನ್ನಿ ಇವತ್ತಿನ ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳನ್ನ ನೋಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ ನೋಡಿ ಸ್ನೇಹಿತರೆ, ವೇರ್ ವಾಸ್ ದ ಅನ್ನಪೂರ್ಣಿ ಸೂಪರ್ 6 LPG ಸ್ಕೀಮ್ ರೀಸೆಂಟ್ಲಿ ಲಾಂಚ್ಡ್? ಸೊ ಅನ್ನಪೂರ್ಣಿ ಸೂಪರ್ 6 LPG ಸ್ಕೀಮ್ ಅನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಘೋಷಣೆಯನ್ನ ಮಾಡಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್ ಮತ್ತೆ ನನ್ ಆಫ್ ದ ಅಬೋ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ತಮಿಳುನಾಡಿನಲ್ಲಿ ಇತ್ತೀಚೆಗೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಯಾರು? ವಿಜಯ್. ಚಿತ್ರನಟನಾಗಿರ್ತಕ್ಕಂಥ ವಿಜಯ್ ಅವರು ರೀಸೆಂಟ್ ಆಗಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅದು ಕೂಡ ನಿಮಗೆ ಕ್ಲಿಯರ್ ಆಗಿರಲಿ. ನೆಕ್ಸ್ಟ್, ತಮಿಳುನಾಡಿನ ರಾಜಧಾನಿ ಚೆನ್ನೈ. ತಮಿಳುನಾಡಿನ ಗವರ್ನರ್ ಯಾರು? ರಾಜ್ಯಪಾಲರು ಯಾರಾಗಾದ್ರೆ? ರಾಜೇಂದ್ರ ಅರ್ಲೇಕರ್ ಅಂತ ಅವ್ರ ಹೆಸರು. ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ರಾಜ್ಯಪಾಲರ ಹೆಸರುಗಳನ್ನು ಕೂಡ ಕೇಳ್ತಾ ಹೋಗ್ತಾರೆ. ಸಿನ್ಸ್ ಈ ತಮಿಳುನಾಡು ಇವಾಗ ನ್ಯೂಸ್ ಅಲ್ಲಿ ಇರೋ ಕಾರಣಕ್ಕೋಸ್ಕರ ನೆನಪಿಟ್ಕೋಬೇಕಾಗ್ತದೆ ಈ ಒಂದು ವ್ಯಕ್ತಿಯ ಹೆಸರನ್ನ, ರಾಜೇಂದ್ರ ಅರ್ಲೇಕರ್. ಓಕೆ, ವೆರಿ ಇಂಪಾರ್ಟೆಂಟ್ ಪರ್ಸನ್. ಯಾರಿವರು? ತಮಿಳುನಾಡಿನ ಗವರ್ನರ್ ಆಗಿರ್ತಕ್ಕಂಥವ್ರು. ಹಾಗೆ ತಮಿಳುನಾಡಿನಲ್ಲಿರ್ತಕ್ಕಂಥ ಟೋಟಲ್ ಲೋಕಸಭಾ ಸೀಟ್ಗಳ ಸಂಖ್ಯೆ 39, ರಾಜ್ಯಸಭಾ ಸೀಟ್ಗಳ ಸಂಖ್ಯೆ 18 ಆಗಿರ್ತದೆ ಸ್ನೇಹಿತರೆ. ಇದು ಕೂಡ ಕ್ಲಿಯರ್ ಆಗಿರಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅಲ್ಲಿ ಪುಟ ಸ್ಟಾರ್ ಮಾರ್ಕ್. ಭಾರತದಲ್ಲಿ ಹೈಯೆಸ್ಟ್ ಇಂಡಿಯನ್ ಸ್ಟೇಟ್ಸ್ ಅಂತ ನೋಡ್ತಾ ಹೋದಾಗ ರಾಮ್ಸರ್ ಸೈಟ್ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತಾವ ಅಂದ್ರೆ ಇದೇ ಒಂದು ತಮಿಳುನಾಡಲ್ಲಿ ಹೈಯೆಸ್ಟ್ ರಾಮ್ಸರ್ ಸೈಟ್ಸ್ಗಳು ಕಂಡು ಬರ್ತಾವ. ಸದ್ಯಕ್ಕೆ ಎಷ್ಟಿದಾವ ರಾಮ್ಸರ್ ಸೈಟ್ಸ್ ಅಂತ ನೋಡ್ತಾ ಹೋದ್ರೆ 20 ರಾಮ್ಸರ್ ಸೈಟ್ಗಳು ಇರೋದನ್ನ ನೋಡ್ತೀವಿ, ಹೈಯೆಸ್ಟ್ ಅಮಂಗ್ ದ ಇಂಡಿಯನ್ ಸ್ಟೇಟ್. ಓಕೆ, ಹಾಗೆ ತಮಿಳುನಾಡು ಡೇ ಅಂತ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಜುಲೈ 18. ಇದನ್ನು ಕೂಡ ನೆನಪಿಡಬೇಕು ನೀವು. ತಮಿಳುನಾಡು ಡೇ ಅಂತ ಹೇಳ್ಬಿಟ್ಟು ಜುಲೈ 18ಕ್ಕೆ ಪ್ರತಿ ವರ್ಷ ಆಚರಣೆಯನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ನಾವು ತಮಿಳುನಾಡಿನ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಪೋರ್ಟ್ಸ್ಗಳು ಯಾವುದು? ಎಕ್ಸಾಮ್ ಅಲ್ಲಿ ಪೋರ್ಟ್ಸ್ ರಿಲೇಟೆಡ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಮೊದಲಾಗಿ ಬರ್ತಕ್ಕಂಥ ಪೋರ್ಟ್ನ ಹೆಸರು ಚೆನ್ನೈ ಪೋರ್ಟ್. ಓಕೆ, ಚೆನ್ನೈ ಪೋರ್ಟ್. ಸೊ ಎಲ್ಲದ ಇದು ಹೆಸರಾಗಿ ಹೇಳ್ತಾ ಇದೆ, ಚೆನ್ನೈ ಪೋರ್ಟ್ ಚೆನ್ನೈಲಿ ಇರ್ತಕ್ಕಂಥದ್ದು. ಒನ್ ಆಫ್ ದ ಇಂಡಿಯಾಸ್ ಮೇಜರ್ ಪೋರ್ಟ್ಸ್ ಅಂತ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ಕಂಟೈನರ್ ಕಾರ್ಗೋ ಪೋರ್ಟ್ ಅಂತ ಕೂಡ ಹೇಳ್ಬೋದು ಇದಕ್ಕೆ. ಎರಡನೇದಾಗಿ ಬರ್ತಕ್ಕಂಥದ್ದು ಕಾಮರಾಜ, ರೈಟ್, ಕಾಮರಾಜ ಪೋರ್ಟ್. ಸೊ ಇದು ಕೂಡ ಎನ್ನೂರಲ್ಲಿ ಇರ್ತಕ್ಕಂಥದ್ದು, ಇಂಪಾರ್ಟೆಂಟ್. ಎಲ್ಲದಪ್ಪ ಕಾಮರಾಜ ಪೋರ್ಟ್? ಎನ್ನೂರಲ್ಲಿ. ಇದನ್ನ ಹೊರತುಪಡಿಸಿದ್ರೆ ಮೂರನೇ ಇಂಪಾರ್ಟೆಂಟ್ ಪೋರ್ಟ್ ವಿ.ಓ. ಚಿದಂಬರಂ. ವಿ.ಓ. ಚಿದಂಬರಂ ಪೋರ್ಟ್. ಸರಿ, ನಾ ಗೊತ್ತಿರಬೇಕು, ಮಾರ್ಕ್ಸ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವ್ಯಾವುದು ಎಲ್ಲೆಲ್ಲ ಅಂತ ಹೇಳ್ಬಿಟ್ಟು. ಕಟ್ಟುಪಲ್ಲಿ ಪೋರ್ಟ್ ಅಂತ ಬರ್ತದ. ನೆಕ್ಸ್ಟ್ ನಾಲ್ಕನೇದಾಗಿ ಕಟ್ಟುಪಲ್ಲಿ ಪೋರ್ಟ್, ಕಟ್ಟುಪಲ್ಲಿ. ಸೊ ಇದು ತಿರುವಲ್ಲೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಇಂಪಾರ್ಟೆಂಟ್ ಪೋರ್ಟ್ ಕಟ್ಟುಪಲ್ಲಿ ಅಂತ ಬಂದಾಗ. ಅದರಲ್ಲಿ ಪ್ರಮುಖವಾಗಿ ಈ ಪೋರ್ಟ್ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ, ಚೆನ್ನೈ ಪೋರ್ಟ್. ಯಾಕಂದ್ರೆ ನಮ್ಮ ಇಂಡಿಯಾಸ್ 12 ಮೇಜರ್ ಪೋರ್ಟ್ಸ್ ಅಂತ ಏನ್ ಕನ್ಸಿಡರ್ ಮಾಡ್ತೀವಲ್ಲ ಅದರಲ್ಲಿ ಇದು ಒಂದು ಕೂಡ ಕಂಡು ಬರ್ತದೆ. ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೋರ್ಟ್ ಇದಾಗ್ತದೆ ನಮಗೆ. ಸರಿನಾ? ನೆಕ್ಸ್ಟ್, ಸಪೋಸ್ ನಿಮಗೆ ಎಕ್ಸಾಮ್ ಅಲ್ಲಿ ಹೌ ಮೆನಿ ಮೇಜರ್ ಪೋರ್ಟ್ಸ್ ಆರ್ ಪ್ರೆಸೆಂಟ್ ಇನ್ ತಮಿಳುನಾಡು, ತಮಿಳುನಾಡು ಇರತಕ್ಕಂಥ ಟೋಟಲ್ ಮೇಜರ್ ಪೋರ್ಟ್ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಕ್ಲಿಯರ್ ಆಗಿರ್ಲಿ, 3 ಪೋರ್ಟ್ಗಳು ಕಂಡು ಬರ್ತಾವ. ಟೋಟಲ್ ಮೇಜರ್ ಪೋರ್ಟ್ 3. ಟೋಟಲ್ ಆಗಿರ್ತಕ್ಕಂಥ ಭಾರತ ಅಂತ ಬಂದಾಗ 12, ಅದರಲ್ಲಿ ಪ್ರಮುಖವಾಗಿ 3 ಪೋರ್ಟ್ಗಳನ್ನು ನಾವು ಕೇವಲ ತಮಿಳುನಾಡಲ್ಲಿ ನೋಡ್ತೀವಿ. ಹಾಗೆ ಫಾರ್ಮರ್ ನೇಮ್ ಆಫ್ ಕಾಮರಾಜ ಪೋರ್ಟ್ ಅಂತ ನೋಡಿದ್ರೆ ಎನ್ನೂರ್ ಪೋರ್ಟ್. ಸೊ ಈ ಕಾಮರಾಜ ಪೋರ್ಟ್ಗೆ ಎನ್ನೂರ್ ಪೋರ್ಟ್ ಅಂತ ಮುಂಚೆ ಕರಿತಾ ಇದ್ರು. ಸರಿನಾ? ಹಾಗೆ ಇಲ್ಲೊಂದು ಹೇಳ್ತಾ ಹೋದೆ ನಾನು ನಿಮಗೆ, ವಿ.ಓ. ಚಿದಂಬರಂ ಪೋರ್ಟ್ ಅಂತ ಹೇಳ್ಬಿಟ್ಟು. ವಿ.ಓ. ಚಿದಂಬರಂ ಪೋರ್ಟ್ ನ ಸದ್ಯದ ಹೆಸರೇನಪ್ಪ? ಟುಟಿಕಾರ್ನ್ ಪೋರ್ಟ್ಸ್. ಇದಕ್ಕೆ ನಾವು ಟುಟಿಕಾರ್ನ್ ಪೋರ್ಟ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಎಲ್ಲವೂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ನೀವು ಸಿಂಪಲ್ ಆಗಿ ತಮಿಳುನಾಡಿರ್ತಕ್ಕಂಥ ಮೇಜರ್ ಪೋರ್ಟ್ಸ್ ಹೆಂಗೆ ನೆನಪಿಟ್ಕೋಬೇಕಪ್ಪ ಅಂತ ಕೇಳ್ತಾ ಹೋದ್ರೆ CVK ಅಂತ ನೆನಪಿಟ್ಕೊಳ್ಳಿ. ನಾನು ಹೇಳಿದೆ ಇಲ್ಲಿ ಟೋಟಲ್ ಆಗಿ 3 ಮೇಜರ್ ಪೋರ್ಟ್ ಇದಾವ ತಮಿಳುನಾಡು ಅಂತೇಳಿ. ಸೊ ಯಾವ್ಯಾವು? CVK ಒಂದಂತೂ ಆಲ್ರೆಡಿ ನಿಮ್ಗೆ ಕ್ಲಿಯರ್ ಆಯಿತು, ಚೆನ್ನೈ ಪೋರ್ಟ್ ಅಂತ ಹೇಳ್ಬಿಟ್ಟು. ಅದನ್ನ ಬಿಟ್ರೆ ಈ ಕಾಮರಾಜ ಪೋರ್ಟ್ ಹಾಗೆ ಈ ವಿ.ಓ. ಚಿದಂಬರಂ ಪೋರ್ಟ್ ಏನ್ ತೂತುಕುಡಿಯಲ್ಲಿ ಕಂಡು ಬರ್ತದಲ್ಲ ಇದನ್ನು ಕೂಡ ನಾವು ಮೇಜರ್ ಪೋರ್ಟ್ ಅಂತ ಕರಿತೀವಿ. ಸೊ ಆಲ್ ಟುಗೆದರ್ CVK ಅಂತ ನೆನಪಿಟ್ರೆ ತಮಿಳುನಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ಮೇಜರ್ ಪೋರ್ಟ್ಸ್ ನಿಮಗೆ ಕ್ಲಿಯರ್ ಆಗಿ ಹೋಗ್ತದ. ಸರಿನಾ? ನೆಕ್ಸ್ಟ್, ಮತ್ತೇನು ಇಂಪಾರ್ಟೆಂಟ್ ಹಾಗಾದ್ರೆ ತಮಿಳುನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು? ಲೆಟ್ ಮಿ ಎಕ್ಸ್ಪ್ಲೇನ್ ದಟ್. ಅಲ್ಪಟ ಸ್ಟಾರ್ ಮಾರ್ಕ್ ಫಸ್ಟ್. ಪೊಂಗಲ್ ಹಬ್ಬ ಯಾವ ಒಂದು ರಾಜ್ಯದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ನಿಮಗೆ ಸಾಮಾನ್ಯವಾಗಿ, ರೈಟ್? ಹಬ್ಬಗಳಿಗೆ ಸಂಬಂಧಪಟ್ಟಿರೋ ಪ್ರಶ್ನೆ. ಪೊಂಗಲ್ ಅಂತ ಬಂದಾಗ ಇದು ತಮಿಳುನಾಡಲ್ಲಿ ಫೇಮಸ್ ಆಗಿರ್ತಕ್ಕಂಥ ಹಬ್ಬ.
ಹಾಗೆ ವಿಚ್ ಸ್ಟೇಟ್ ಈಸ್ ಫೇಮಸ್ ಫಾರ್ ಕಾಂಚಿಪುರಂ ಸಿಲ್ಕ್ ಅಂತ ಕೂಡ ಕೇಳ್ಬೋದು. ಕಾಂಚಿಪುರಂ ಒಂದು ಸೀರೆಗೆ ಫೇಮಸ್ ಆಗಿರ್ತಕ್ಕಂಥದ್ದು ಯಾವುದು? ಕಾಂಚಿಪುರಂ. ಲೆಟ್ ಮಿ ರೈಟ್ ಇಟ್ ಡೌನ್. ಕಾಂಚಿಪುರಂ ಸೀರೆಗೆ ಫೇಮಸ್ ಆಗಿರ್ತಕ್ಕಂಥದ್ದು ಅಗೇನ್ ಇದೇ ತಮಿಳುನಾಡು ಆಗಿರ್ತದೆ ಸ್ನೇಹಿತರೆ. ಹಾಗೆ ವಿಚ್ ಸಿಟಿ ಇಸ್ ನೋನ್ ಆಸ್ ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ? ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿ ಯಾವ ಒಂದು ಪ್ರದೇಶಕ್ಕೆ ಕರೀತಾರೆ ಅಂತ ನೋಡ್ತಾ ಹೋದ್ರೆ ಕೊಯಮತ್ತೂರ್ಗೆ. ರೈಟ್, ಕೊಯಮತ್ತೂರ್ಗೆ ನಾವೇನಂತ ಕರಿತೀವಿ? ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗ್ತದ. ಓಕೆ, ಇವೆಲ್ಲವೂ ಪ್ರಮುಖವಾಗಿ ತಮಿಳುನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತಾವ. ಹಾಗೆ ತಮಿಳುನಾಡು ಯಾವ ಒಂದು ಯೂನಿಯನ್ ಟೆರಿಟರಿ ಜೊತೆಗೆ ಬೌಂಡ್ರಿಯನ್ನ ಶೇರ್ ಮಾಡ್ಕೋತದ ಅಂತ ಕೇಳಿದ್ರೆ ಪುದುಚೇರಿಯ ಜೊತೆಗೆ ತಮಿಳುನಾಡು ತನ್ನ ಬೌಂಡರಿನ ಶೇರ್ ಮಾಡ್ಕೋತದ. ತಮಿಳುನಾಡು ಶೇರ್ಸ್ ದ ಬಾರ್ಡರ್ ವಿತ್ ಯೂನಿಯನ್ ಟೆರಿಟರಿ ಕಾಲ್ಡ್ ಪುದುಚೇರಿ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಕ್ ಯಾವ್ದಪ್ಪ ನಿಮಗೆ? ಮುಕುರ್ತಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾರ. ಯಾವುದು? ಮುಕುರ್ತಿ ನ್ಯಾಷನಲ್ ಪಾರ್ಕ್ ಈಸ್ ಪ್ರೆಸೆಂಟ್ ಇನ್ ವಿಚ್ ಸ್ಟೇಟ್? ಸೊ ಗೊತ್ತಿರಲಿ, ಇದು ತಮಿಳುನಾಡಲ್ಲಿ ಕಂಡು ಬರ್ತಕ್ಕಂಥ ಇಂಪಾರ್ಟೆಂಟ್ ಒಂದು ಪಾರ್ಕ್ ಆಗ್ಯದ ಮುಕುರ್ತಿ ನ್ಯಾಷನಲ್ ಪಾರ್ಕ್. ಸರಿನಾ? ನೆಕ್ಸ್ಟ್ ಆಸ್ ಯೂಶುವಲ್ ಮಧುಮಲೈ ನ್ಯಾಷನಲ್ ಪಾರ್ಕ್ ಅಂತೂ ನಿಮ್ಗೆ ಗೊತ್ತೇ ಇರ್ತದೆ, ಹೆಸರಲ್ಲದ ಮಧುಮಲೈ. ಸಾಮಾನ್ಯವಾಗಿ ಈ ಮಲೈ ಅಂತ ಹೆಸರು ಬಂದಾಗ ಎಲ್ಲಿ ಇರ್ತದಪ್ಪ? ಅದು ತಮಿಳುನಾಡಲ್ಲೇ ಕಂಡು ಬರ್ತದ. ಮಧುಮಲೈ ನ್ಯಾಷನಲ್ ಪಾರ್ಕ್ ಈಸ್ ಪ್ರೆಸೆಂಟ್ ಇನ್ ದ ತಮಿಳುನಾಡು. ಹಾಗೆ ಈ ಮಧುಮಲೈ ನ್ಯಾಷನಲ್ ಪಾರ್ಕ್ ಅಂತ ಏನ್ ನೋಡ್ತಾ ಇದೀವಲ್ಲ, ಇಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಆರ್ ರೀಜನ್ ಅಂತ ಕೇಳಿದ್ರೆ ನೀಲಗಿರಿ ರೀಜನ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ ಸ್ನೇಹಿತರೆ. ಇದು ಕೂಡ ಗೊತ್ತಿರಬೇಕು ನಿಮಗೆ. ಸರಿನಾ? ನೆಕ್ಸ್ಟ್ ವಿಚ್ ತಮಿಳುನಾಡು ಸೈಟ್ ಈಸ್ ಫೇಮಸ್ ಫಾರ್ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಂತ ಕೇಳಿದ್ರೆ ಮಹಾಬಲಿಪುರಂ. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್. ಸೊ ಇದನ್ನ SSC ಕೇಳಿದ್ದಾರೆ ನೋಡಿ ಸ್ನೇಹಿತರೆ. ಏನಂತ ಕೇಳಿದಾರೆ? ವಿಚ್ ತಮಿಳುನಾಡು ಸೈಟ್ ಈಸ್ ಫೇಮಸ್ ಫಾರ್ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್. ಅದುವೇ ಮಹಾಬಲಿಪುರಂ. ಓಕೆ, ಶೋರಾ ಟೆಂಪಲ್ ಎಲ್ಲಿ ಕಂಡು ಬರ್ತದ? ಇದೇ ಒಂದು ಮಹಾಬಲಿಪುರಂ ಅಲ್ಲಿ ಕಂಡು ಬರ್ತದ. ಶೋರಾ ಟೆಂಪಲ್ ಈಸ್ ಲೊಕೇಟೆಡ್ ಇನ್ ದ ಮಹಾಬಲಿಪುರಂ. ಹಾಗಾದ್ರೆ ಮೀನಾಕ್ಷಿ ಅಮ್ಮನ್ ಟೆಂಪಲ್ ಎಲ್ಲಿ ಕಂಡು ಬರ್ತದ? ಮೀನಾಕ್ಷಿ ಅಮ್ಮನವರ ಟೆಂಪಲ್ ಕೂಡ ಇದು ನಮಗೆ ಪ್ರಮುಖವಾಗಿ ತಮಿಳುನಾಡಲ್ಲಿ ಎಕ್ಸಾಕ್ಟ್ ಪ್ಲೇಸ್ ಅಂತ ನೋಡ್ತಾ ಹೋದ್ರೆ ಮಧುರೈಯಲ್ಲಿ ಕಂಡು ಬರ್ತಕ್ಕಂಥದ್ದು ಮೀನಾಕ್ಷಿ ಟೆಂಪಲ್. ತುಂಬಾನೇ ಫೇಮಸ್ ಆಗಿರ್ತಕ್ಕಂಥ ಟೆಂಪಲ್ ಇದು. ಹಾಗೆ ತಮಿಳುನಾಡು ಅಂತ ನೋಡ್ತಾ ಹೋದಾಗ ಪ್ರಮುಖವಾಗಿ ಹೂ ಫೌಂಡೆಡ್ ದ ಸಿಟಿ ಆಫ್ ಗಂಗೈಕೊಂಡ ಚೋಳಪುರಂ ಅಂತ ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದಾರೆ ನೋಡಿ. ಐ ರೈಟ್ ಇಟ್ ಡೌನ್. ಯಾವುದು? ಗಂಗೈಕೊಂಡ ಚೋಳಪುರಂ. ಸೊ ಈ ಸಿಟಿಯನ್ನ ಫೌಂಡ್ ಮಾಡಿರ್ತಕ್ಕಂಥ ಹುಟ್ಟು ಹಾಕಿರ್ತಕ್ಕಂಥ ಯಾರು? ಹೂ ಫೌಂಡೆಡ್ ದ ಸಿಟಿ ಆಫ್ ಗಂಗೈಕೊಂಡ ಚೋಳಪುರಂ. ಸ್ಟಾರ್ ಮಾರ್ಕ್. ಸೊ ಇದನ್ನ ಫೌಂಡ್ ಮಾಡಿರ್ತಕ್ಕಂಥ ರಾಜನ ಹೆಸರು ಬಂದ್ಬಿಟ್ಟು ರಾಜೇಂದ್ರ ಚೋಳ 1. ಯಾರಪ್ಪ? ರಾಜೇಂದ್ರ ಚೋಳ 1. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸರಿನಾ? ನೆಕ್ಸ್ಟ್ ಹಾಗೆ ಈ ಬೃಹದೇಶ್ವರ ಟೆಂಪಲ್ ಅನ್ನ ಕಟ್ಟಿಸಿದವರು ಯಾರಂತ ಕೇಳ್ತಾರ. ಬೃಹದೇಶ್ವರ ಟೆಂಪಲ್ ಬಗ್ಗೆ ಸಾಮಾನ್ಯವಾಗಿ ನಾವು ಪ್ರಶ್ನೆ ಆಗೋದನ್ನ ನೋಡ್ತೀವಿ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ. ಅತ್ಯಂತ ಹಳೆಯ ಟೆಂಪಲ್ ಅಂತ ಕೂಡ ನಾವು ಈ ಬೃಹದೇಶ್ವರ ಟೆಂಪಲ್ ಹೇಳ್ತೀವಿ. ಸೊ ಇದನ್ನ ಕಟ್ಟಿಸಿರ್ತಕ್ಕಂಥ ವ್ಯಕ್ತಿ ರಾಜ ಚೋಳ. ದಟ್ಸ್ ಸೊ ಇವನು ಬಂದ್ಬಿಟ್ಟು ಬೃಹದೇಶ್ವರ ಟೆಂಪಲ್ ಅನ್ನ ಕಟ್ತಕ್ಕಂಥದ್ದು. ಹಾಗೆ ಈ ಬೃಹದೇಶ್ವರ ಟೆಂಪಲ್ ಯಾವ ಒಂದು ಆರ್ಕಿಟೆಕ್ಚರ್ ಹೊಂದಿದೆ? ವಿಚ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಹ್ಯಾಸ್ ಈ ಬೃಹದೇಶ್ವರ ಟೆಂಪಲ್ ಅಂತ ಬಂದಾಗ ದ್ರಾವಿಡಿಯನ್. ಯಾವುದು? ದ್ರಾವಿಡಿಯನ್. ಸೊ ಇವೆಲ್ಲವೂ ಇಂಪಾರ್ಟೆಂಟ್ ಪ್ರಶ್ನೆಗಳು ಸ್ನೇಹಿತರೆ. ಸೊ ಎಲ್ಲವನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆ ಇದಾವ. ಸೊ ಕಂಪ್ಲೀಟ್ ನಿಮಗೆ ಕವರ್ ಮಾಡಿಕೊಡ್ತಾ ಇದ್ದೀನಿ. ಹೋಪ್ ನಿಮಗೆ ನಾನು ಮಾಡ್ತಕ್ಕಂಥ ಈ ರೀತಿಯಾಗಿರೋ ಕಂಟೆಂಟ್ ಇಷ್ಟ ಆಗ್ತಾ ಇತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಅರ್ಥ ಆಗ್ತಿದೆಯಾ? ಸೊ ಇದಿಷ್ಟು ಮಾಹಿತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮತ್ತೇನು ಕೇಳ್ಬೋದಪ್ಪ ನಿಮಗೆ? ಪಾಕ್ ಸ್ಟೇಟ್ ಸಪರೇಟ್ ಇಂಡಿಯಾ ಫ್ರಮ್ ವಿಚ್ ಕಂಟ್ರಿ ಅಂತ ಕೇಳಬಹುದು. ಪಾಕ್ ಸ್ಟೇಟ್ ಸಪರೇಟ್ಸ್ ಇಂಡಿಯಾ ಫ್ರಮ್ ವಿಚ್ ಕಂಟ್ರಿ ಅಂತ ಕೇಳಿದ್ರೆ ಶ್ರೀಲಂಕಾ. ಸೊ ಪಾಕ್ ಸ್ಟೇಟ್ ಏನಕ್ಕೋಸ್ಕರ ಇಂಪಾರ್ಟೆಂಟ್ ಆಗ್ತದ? ಇಲ್ಲ ತಮಿಳುನಾಡು ಕೆಳಗಡೆನೆ ಬರ್ತಕ್ಕಂಥದ್ದು, ಅದಕ್ಕೋಸ್ಕರ ಅದು ನಮಗೆ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಹಾಗೆ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಮೇನ್ ಲ್ಯಾಂಡ್ ಇನ್ ಇಂಡಿಯಾ ಅಂತ ನೋಡ್ತಾ ಹೋದ್ರೆ ಕನ್ಯಾಕುಮಾರಿ. ದಕ್ಷಿಣ ಭಾರತದ ಅಂದ್ರೆ ಭಾರತದ ತುತ್ತ ತುದಿ ದಕ್ಷಿಣದಲ್ಲಿ ಯಾವ್ದಾಗ್ತದ? ಕನ್ಯಾಕುಮಾರಿ ಮೇನ್ ಲ್ಯಾಂಡ್ ಅಂತ ನೋಡ್ತಾ ಹೋದಾಗ. ಹಾಗೆ ಈ ತಮಿಳುನಾಡು ಜನರ ಲೈಫ್ ಲೈನ್ ಆಗಿ ಯಾವ ಒಂದು ನದಿ ಕಂಡು ಬರ್ತದ? ಇದೇ ನಮ್ಮ ಕಾವೇರಿ ನದಿ ಕಂಡು ಬರ್ತದ. ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ತಲಕಾವೇರಿ. ಸೊ ನಿಮಗೊಂದು ಹೋಮ್ವರ್ಕ್. ತಲಕಾವೇರಿ ಒಂದು ಕಾವೇರಿ ನದಿ ಉಗಮ ಸ್ಥಾನವಾದ್ರೆ ಈ ಕಾವೇರಿ ನದಿಗೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಯಾವಾಗಲೂ ಜಗಳ ಇರೋದನ್ನ ಸಾಮಾನ್ಯವಾಗಿ ನೋಡ್ತೀವಿ. ಇದನ್ನ ಸಾಲ್ವ್ ಮಾಡೋ ಸಲುವಾಗಿ ಸರ್ಕಾರ ಯಾವ ಒಂದು ಆಯೋಗವನ್ನ ರಚನೆ ಮಾಡಿದೆ? ವೆರಿ ಇಂಪಾರ್ಟೆಂಟ್. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಫಾರ್ ಎಕ್ಸಾಂಪಲ್ ಇವಾಗ ಕೃಷ್ಣಾ ನದಿ ಅಂತ ನೋಡ್ತಾ ಹೋದಾಗ ಕೃಷ್ಣಾ ನದಿ ಉಗಮ ಆಗ್ತಕ್ಕಂಥದ್ದು ಮಹಾಬಲೇಶ್ವರ. ಕೃಷ್ಣಾ ನದಿಯ ಒಂದು ಡಿಸ್ಪ್ಯೂಟ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಬಚಾವತ್ ಆಯೋಗವನ್ನ ಮಾಡಿರ್ತಕ್ಕಂಥದ್ದು. ಯಾವುದು? ಬಚಾವತ್ ಆಯೋಗ. ಅದೇ ರೀತಿಯಾಗಿ ಈ ಕಾವೇರಿ ನದಿಯ ಡಿಸ್ಪ್ಯೂಟ್ ಸಲುವಾಗಿ ಯಾವ ಒಂದು ಆಯೋಗವನ್ನ ಮಾಡಿದ್ದಾರೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗ್ಬೇಕು. ಹಾಗೆ ಈ ತಮಿಳುನಾಡಲ್ಲಿ ಕಂಡು ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಬೆಟ್ಟ ಯಾವುದು? ದೊಡ್ಡ ಬೆಟ್ಟ. ಯಾವುದು?
ದೊಡ್ಡ ಬೆಟ್ಟ. ಸೊ ಎಲ್ಲಿ ಕಂಡು ಬರ್ತದಪ್ಪ ಎಕ್ಸಾಕ್ಟ್ ಆಗಿ ದೊಡ್ಡ ಬೆಟ್ಟ? ಇದು ನೀಲಗಿರಿ ರೇಂಜ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು, ನೀಲಗಿರಿ ಹಿಲ್ಸ್ ರೇಂಜ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ದೊಡ್ಡ ಬೆಟ್ಟ ಇಸ್ ಲೊಕೇಟೆಡ್ ಇನ್ ವಿಚ್ ಪ್ಲೇಸ್ ಅಂತ ಕೇಳಿದ್ರೆ ನೀಲಗಿರಿ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಹಾಗೆ ವಿಚ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ತಮಿಳುನಾಡು ಅಂತ ಕೇಳಿದ್ರೆ ಇದೇ ಒಂದು ದೊಡ್ಡ ಬೆಟ್ಟನೇ ಆಗಿರ್ತದೆ, ಸ್ಟಾರ್ ಮಾರ್ಕ್. ವಿಚ್ ಇಸ್ ದ ಹೈಯೆಸ್ಟ್ ಪೀಕ್, ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪೀಕ್ ಯಾವ್ದಪ್ಪ ತಮಿಳುನಾಡಲ್ಲಿ? ಇದೇ ಒಂದು ದೊಡ್ಡ ಬೆಟ್ಟ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಹಾಗೆ ಕ್ಯಾಪಿಟಲ್ ಆಫ್ ತಮಿಳುನಾಡು ಅಂತ ಬಂದಾಗ ನಿಮ್ಗಂತೂ ಕ್ಲಿಯರ್ ಆಯ್ತು, ಚೆನ್ನೈ. ಓಕೆ, ಸೊ ಇದಿಷ್ಟು ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ನಮಗೆ ತಮಿಳುನಾಡು ಅಂತ ಬಂದಾಗ. ಸದ್ಯಕ್ಕೆ ಈ ಒಂದು ಪ್ರಶ್ನೆಗೆ ಪ್ರಮುಖವಾಗಿ ಈ ಅನ್ನಪೂರ್ಣಿ ಒಂದು ಯೋಜನೆಯನ್ನು ಆರಂಭ ಮಾಡಿರ್ತಕ್ಕಂಥವ್ರು ಯಾರು? ಇದು LPG ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಬಂದಾಗ ಇದನ್ನ ಆರಂಭ ಮಾಡಿರ್ತಕ್ಕಂಥದ್ದು ತಮಿಳುನಾಡು ರಾಜ್ಯ. ಇದರ ಮುಖ್ಯಮಂತ್ರಿ ಬಂದ್ಬಿಟ್ಟು ವಿಜಯ್. ಓಕೆ, ಸೊ ಇಷ್ಟು ಮಾಹಿತಿ ನಮಗೆ ಈ ಒಂದು ಪ್ರಶ್ನೆ ಬಗ್ಗೆ ಗೊತ್ತಿರಬೇಕು. ಸದ್ಯಕ್ಕೆ ನಮ್ಮ ಮುಂದಿನ ಪ್ರಶ್ನೆ, ವೇರ್ ವಾಸ್ ದ ಸೆಕೆಂಡ್ ವರ್ಲ್ಡ್ ಹ್ಯೂಮನಾಯ್ಡ್ ರೋಬೋಟ್ ಗೇಮ್ಸ್ ಹೆಲ್ಡ್? ಎರಡನೆಯ ವರ್ಲ್ಡ್ ಹ್ಯೂಮನಾಯ್ಡ್ ರೋಬೋಟ್ ಗೇಮ್ಸ್ ಎಲ್ಲಿ ಆಯೋಜನೆಯನ್ನು ಮಾಡಲಾಗಿತ್ತು? ಮೊದಲೇದು ಬಂದಿರತಕ್ಕಂಥದ್ದು ಸ್ನೇಹಿತರೆ ಚೀನಾದಲ್ಲಿ. ಸೊ ಇವಾಗ ಎರಡನೇದು ಕೇಳ್ತಾ ಇದ್ದಾರಾ? ಆಪ್ಷನ್ ಏನು ಕೊಟ್ಟಿದ್ದಾರೆ? ಟೋಕಿಯೋ, ಮಾಸ್ಕೋ, ಬೀಜಿಂಗ್ ಅಂಡ್ ನನ್ ಆಫ್ ದ ಬೋ ಅಂತ ಕೊಟ್ಟಿದ್ದಾರೆ. ಸರಿಯಾಗಿರೋ ಉತ್ತರ ಆಪ್ಷನ್ 3. ಓಕೆ, ನಿಮಗೆ ಇಲ್ಲಿ ರೋಬೋಟ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂದಾಗ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಅಥವಾ ಇದಕ್ಕೆ ಸಂಬಂಧಪಟ್ಟಿರೋ ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕೊಡ್ತೀನಿ. ಫಾದರ್ ಆಫ್ ರೋಬೋಟಿಕ್ಸ್ ಅಂತ ಯಾರಿಗೆ ಕರೀತಾರ? ಫಾದರ್ ಆಫ್ ರೋಬೋಟಿಕ್ಸ್ ಜೋಸೆಫ್ ಎಂಗಲ್ ಬರ್ಗರ್ ಅಂತ ಹೇಳಿ ಅವ್ರ ಹೆಸರು. ಏನೋ ಅವ್ರ ಹೆಸರು? ಜೋಸೆಫ್ ಎಂಗಲ್ ಬರ್ಗರ್. ಸೊ ಯಾರಿವರು? ಫಾದರ್ ಆಫ್ ರೋಬೋಟಿಕ್ಸ್. ಓಕೆ, ಇವನ್ ಆಫನ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಫಾದರ್ ಆಫ್ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಆಲ್ಸೋ. ಹಾಗೆ ಇಲ್ಲಿ ನಾವು ಚೀನಾ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸೆಕೆಂಡ್ ಹ್ಯೂಮನಾಯ್ಡ್ ರೋಬೋಟ್ ಅಂತ ಹೇಳಿ ಅಲ್ವಾ? ಸೊ ಹಾಗಾದ್ರೆ ಚೀನಾದಿಂದ ಭಾರತಕ್ಕೆ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಪಿಲಿಗ್ರಿಮ್ಸ್ ಯಾವುದು? ಸೊ ಅದನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೊ ಐ ವಿಲ್ ರೈಟ್ ಇಟ್ ಡೌನ್ ದಟ್ ಇನ್ಫಾರ್ಮೇಶನ್. ಸೊ ಚೀನಾ ಅಂತ ಬಂದಾಗ ಕೆಲವೊಂದಿಷ್ಟು ಜನ ಟ್ರಾವೆಲರ್ಸ್ ನಮ್ಮ ದೇಶಕ್ಕೆ ಬಂದು ಹೋಗ್ತಾರೆ. ಪ್ರಮುಖವಾಗಿ ಬರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಪಾಹಿಯಾನ. ವೆರಿ ವೆರಿ ಇಂಪಾರ್ಟೆಂಟ್, ಸ್ಟಾರ್ ಮಾರ್ಕ್. ಪಾಹಿಯಾನ ಎಲ್ಲಿಂದ ಬರ್ತಾನಪ್ಪ? ಚೀನಾದಿಂದ ಬರ್ತಾನ. ಹಾಗೆ ಭಾರತದ ಯಾವ ಒಂದು ರಾಜರ ಮನೆತನ ಸಂದರ್ಭದಲ್ಲಿ ಭಾರತಕ್ಕೆ ಬರ್ತಾನಪ್ಪ ಅಂತ ನೋಡ್ತಾ ಹೋದ್ರೆ ಚಂದ್ರಗುಪ್ತ ಎರಡನ ಕಾಲಾವಧಿಯಲ್ಲಿ, ಚಂದ್ರಗುಪ್ತ ಎರಡನ ಆಸ್ಥಾನಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯೇ ಈ ಪಾಹಿಯಾನ. ಅರ್ಥ ಆಗ್ತಿದೆಯಲ್ಲ? ಹಾಗೆ ಹುಯೆನ್ ಸ್ತಾಂಗ್ ಅಂತ ಕೂಡ ಬರ್ತಾನ, ಇನ್ನೊಬ್ನು ವೆರಿ ಇಂಪಾರ್ಟೆಂಟ್. ಏನವನ ಹೆಸರು? ಹುಯೆನ್ಸ್ ಸ್ತಾಂಗ್ ಅಂತ ಬರ್ತಾನ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಸಾಮಾನ್ಯವಾಗಿ ಈತನ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತಾವ. ಯಾರ ಆಸ್ಥಾನಕ್ಕೆ ಬರ್ತಾನಪ್ಪ ಹುಯೆನ್ ಸ್ತಾಂಗ್? ಈತ ಬಂದಿರತಕ್ಕಂಥದ್ದು ಹರ್ಷವರ್ಧನನ ಆಸ್ಥಾನಕ್ಕೆ, ಹರ್ಷವರ್ಧನನ ಆಸ್ಥಾನಕ್ಕೆ. ಸೊ ಈ ಸ್ಟಡಿಡ್ ಇನ್ ನಲಂದ, ನಲಂದ ಯೂನಿವರ್ಸಿಟಿ ಅಂತ ಬಂದಾಗ ಸಾಮಾನ್ಯವಾಗಿ ನಮಗೆ ಈ ಒಂದು ವ್ಯಕ್ತಿಯ ಹೆಸರು ಕೂಡ ಮೈಂಡ್ಗೆ ಬರಬೇಕು, ಹುಯೆನ್ ಸ್ತಾಂಗ್. ಸೊ ಯಾರ ಒಂದು ಆಡಳಿತ ಸಮಯದಲ್ಲಿ ಬರ್ತಾನಂತ ಕೇಳಿದ್ರೆ ಹರ್ಷವರ್ಧನ. ಈತನಿಗೆ ನಾವು ಉತ್ತರ ಪತೇಶ್ವರ ಅಂತ ಕೂಡ ಕರಿತಾ ಇರ್ತೀವಿ. ಹಾಗಾದ್ರೆ ದಕ್ಷಿಣ ಪತೇಶ್ವರ ಅಂತ ಯಾರಿಗೆ ಕರೀತಾರ? ಇಮ್ಮಡಿ ಪುಲಿಕೇಶಿ ಅವ್ರಿಗೆ ಕರೀತಾರ. ಇಮ್ಮಡಿ ಪುಲಿಕೇಶಿ ಯಾವ ಒಂದು ಆಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ? ಬದಾಮಿ. ಬದಾಮಿಯ ರಾಜಧಾನಿ ಯಾವುದು? ವಾತಾಪಿ. ಓಕೆ, ಬದಾಮಿ ಚಾಲುಕ್ಯರ ರಾಜಧಾನಿ ವಾತಾಪಿ ಆಗಿರ್ತದ. ಹಾಗೆ ಇವರ ಸೇನಾ ಬಲವನ್ನ ಏನಂತ ಕರೀತಾರ? ಕರ್ನಾಟಕ ಬಲ ಅಂತ ಕರೀತಾರ. ಕರ್ನಾಟಕ ಬಲ ಎಂದು ಯಾವ ಒಂದು ಸೈನ್ಯವನ್ನ ಕರೀತಾ ಇದ್ರು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಇವನ್ FDA ದಲ್ಲಿ ಪ್ರಶ್ನೆ ಆಗಿದೆ. ಸೊ ಕರ್ನಾಟಕ ಬಲ ಅಂತ ಹೇಳ್ಬಿಟ್ಟು ನಾವು ಬದಾಮಿ ಚಾಲುಕ್ಯರ ಸೈನ್ಯವನ್ನ ಕರಿತಾ ಇದ್ದೀವಿ. ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗ್ತದೆ. ಸೊ ಫಾಹಿಯಾನ್ ಗೊತ್ತಾಯ್ತು, ಹುಯೆನ್ ಸ್ತಾಂಗ್ ಗೊತ್ತಾಯ್ತು. ಇನ್ನೊಬ್ಬ ಬರ್ತಾನ ಐ ಸಿಂಗ್ ಅಂತ ಬರ್ತಾನ, ಐ ಸಿಂಗ್. ಸೊ 7ನೇ ಒಂದು ಸೆಂಚುರಿ ಕಾಲದಲ್ಲಿ ಬರ್ತಾನ, ಅಂದ್ರೆ ಪೋಸ್ಟ್ ಹರ್ಷವರ್ಧನ್ ಪೀರಿಯಡ್ ಅಂತ ಬಂದಾಗ ಈ ಸ್ಟಡಿಡ್ ದ ಬುದ್ಧಿಸಮ್ ಅಂಡ್ ಸ್ಟೇಡ್ ಇನ್ ದ ನಲಂದ. ಸೊ ಇವನ್ ಬಗ್ಗೆ ಏನು ಜಾಸ್ತಿ ಕೇಳಲ್ಲ. ಪ್ರಮುಖವಾಗಿ ನಮ್ಗೆ ಇಂಪಾರ್ಟೆಂಟ್ ಆಗತಕ್ಕಂಥ ವ್ಯಕ್ತಿಗಳು ಪಾಹಿಯಾನ್ ಹಾಗೆ ಹುಯೆನ್ ಸ್ತಾಂಗ್ ಸ್ನೇಹಿತರೆ. ಸೊ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾರಪ್ಪ, ಹೂ ವಿಸಿಟೆಡ್ ಇಂಡಿಯಾ ಡ್ಯೂರಿಂಗ್ ದ ಚಂದ್ರಗುಪ್ತ 2 ಟೈಮ್? ಪಾಹಿಯಾನ. ಹೂ ವಿಸಿಟೆಡ್ ಡ್ಯೂರಿಂಗ್ ದ ಹರ್ಷವರ್ಧನ ರೇನ್? ಹುಯೆನ್ ಸ್ತಾಂಗ್. ವಿಚ್ ಚೈನೀಸ್ ಟ್ರಾವೆಲ್ ಸ್ಟಡಿಡ್ ಅಟ್ ನಲಂದಾ ಯೂನಿವರ್ಸಿಟಿ ಅಂತ ಕೇಳ್ತಾರ. ನಳಂದಾ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡಿರ್ತಕ್ಕಂಥ ಚೈನೀಸ್ ನ ಟ್ರಾವೆಲರ್ ಯಾರು? ಹುಯೆನ್ ಸ್ತಾಂಗ್. ಅರ್ಥ ಆಗ್ತಿದೆಯಲ್ಲ? ಸೊ ದೀಸ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಇದ್ರ ಬಗ್ಗೆ ಪ್ರಶ್ನೆಗಳು ಬಂದೇ ಬರ್ತಾವ. ಇನ್ನೊಂದು ಪ್ರಶ್ನೆ, ಈ ಹುಯೆನ್ ಸ್ತಾಂಗ್ಗೆ ಇನ್ನೊಂದು ಹೆಸರಿಂದ ಕರಿತಾ ಹೋಗ್ತಾರೆ. ಲೆಟ್ ಮಿ ರೈಟ್ ಇಟ್ ಡೌನ್. ಹುಯೆನ್ ಸ್ತಾಂಗಿಗೆ ಇನ್ನೊಂದು ಹೆಸರಿಂದ ಕರಿತಾ ಹೋಗ್ತಾರ. ಸೊ ಇದನ್ನ ಹೆಂಗ್ ಪ್ರೊನೌನ್ಸ್ ಮಾಡ್ತಾರ ನಿಮಗ್ ಬಿಟ್ಟಿರೋದು. ಜಾಂಗ್ ಅಂತ, XUANZANG. ಸೊ ಈ ಒಂದು ಹೆಸರಿಂದ ಕೂಡ ಕರಿತಾ ಹೋಗ್ತಾ ಇರ್ತಾರೆ. ಇದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗ್ತದೆ. ಸರಿನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ನೋಡಿ, ಡಾರ್ಜಿಲಿಂಗ್ ಬೆಟ್ಟ ಪ್ರದೇಶದ ಗೂರ್ಖಾ ಸಮುದಾಯಕ್ಕೆ ಶಾಶ್ವತ ರಾಜಕೀಯ ಪರಿಹಾರವನ್ನು ಕಂಡುಹಿಡಿಯಲು ಕೇಂದ್ರ ಸರ್ಕಾರ ರಚಿಸಿದ ಸಮಿತಿಯ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಗಿದೆ? ಹೂ ವಾಸ್ ಅಪಾಯಿಂಟೆಡ್ as a chairperson of the committee formed by the central government to find the permanent political solution for the Gorkha community? Very important. Which is present in the Darjeeling Hills. Options ಬಂದ್ಬಿಟ್ಟು ಸುಭಾಷ್ ರೆಡ್ಡಿ, ಪಂಕಜ್ ಕುಮಾರ್ ಸಿಂಗ್, ಹಾಗೆ ಡಾಕ್ಟರ್ ಅಲೂರು ಶ್ರೀಧರ್, ಹಾಗೆ ಯಾವುದು ಅಲ್ಲ ಅಂತ ಕೇಳಿದಾರ. ಯಾರನ್ನ ನೇಮಕ ಮಾಡಿದಾರಪ್ಪ? ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಪಂಕಜ್ ಕುಮಾರ್ ಸಿಂಗ್. ಪಂಕಜ್ ಕುಮಾರ್ ಸಿಂಗ್ ಇವರನ್ನ ನೇಮಕ ಮಾಡಿದಾರ. ಸೊ ನೋಡಿ, ಇಲ್ಲಿ ಕಮ್ಯುನಿಟಿ ರಿಲೇಟೆಡ್. ಸೊ ಹಾಗಾದ್ರೆ ಜನಾಂಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಈ ಪ್ರಶ್ನೆಗಂತೂ ಉತ್ತರ ನಿಮಗೆ ಕ್ಲಿಯರ್ ಆಯ್ತು. ಪಂಕಜ್ ಕುಮಾರ್ ಸಿಂಗ್ ಅವರನ್ನು ನೇಮಕ ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಪ್ರಮುಖವಾಗಿ ಅಮಿತ್ ಶಾ ಅವರು ನೇಮಕ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖ ಜನಾಂಗಗಳು ಯಾವುದು? ಸೊ ಇಲ್ಲೊಂದು ಗೊತ್ತಾಯ್ತು ನಿಮಗೆ, ಗೋರ್ಖಾ ಜನಾಂಗ ಎಲ್ಲಿ ಕಂಡು ಬರ್ತದ? ಡಾರ್ಜಿಲಿಂಗ್ ಅಲ್ಲಿ. ನೆಕ್ಸ್ಟ್ ಸಂತಾಲ ಅಂತ ಬರ್ತದ. ಯಾವುದು? ಸಂತಾಲರು. ಸೊ ಎಲ್ಲಿ ಕಂಡು ಬರ್ತದಪ್ಪ ಈ ಸಂತಾಲರು? ಪ್ರಮುಖವಾಗಿ ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಒಡಿಶಾ, ಬಿಹಾರ್ ಅಲ್ಲಿ ಕಂಡು ಬರ್ತಕ್ಕಂಥ ಜನಾಂಗ ಯಾರು? ಸಂತಾಲರು. ಒನ್ ಆಫ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೈಬಲ್ ಕಮ್ಯುನಿಟಿ ಸಂತಾಲಾಸ್. ಓಕೆ, ನೆಕ್ಸ್ಟ್ ಗೊಂಡ ಅಂತ ಬರ್ತದ. ಗೊಂಡ ಜನಾಂಗದಲ್ಲಿ ಎಲ್ಲಿ ಕಂಡು ಬರ್ತಾರಪ್ಪ? ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಪ್ರಶ್ನೆ ಆಗಿದೆ. ಗೊಂಡ ಕಂಡು ಬರ್ತಕ್ಕಂಥದ್ದು ಪ್ರಮುಖವಾಗಿ ಮಧ್ಯಪ್ರದೇಶದಲ್ಲಿ. ಅಫ್ಕೋರ್ಸ್ ಛತ್ತೀಸ್ಗಢದಲ್ಲೂ ಕೂಡ ಕಂಡು ಬರ್ತಾರ, ಬಟ್ ಜಾಸ್ತಿ ಕಂಡು ಬರ್ತಕ್ಕಂಥದ್ದು ನಮಗೆ ಮಧ್ಯಪ್ರದೇಶ್. ಒನ್ ಆಫ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೈಬಲ್ ಗ್ರೂಪ್ ಅಂತ ನೋಡ್ತಾ ಹೋದಾಗ. ಟೋಡಾ ಅಂತ ಬರ್ತಾರ. ಟೋಡಾ ಅಥವಾ ಟೋಡಾ ಅಂತ ಬರ್ತಾರ. ಇವ್ರು ಕಂಡು ಬರೋದು ನಮಗೆ ತಮಿಳುನಾಡಲ್ಲಿ ಟೋಡಾ ಜನಾಂಗ. ಹಾಗೆ ಈರುಳಿಗ ಅಥವಾ ಇರುಳ ಅಂತ ಬರ್ತದ. ಈರುಳಿಗ ಅಥವಾ ಇರುಳ, ಇವರು ಕೂಡ ನಮಗೆ ತಮಿಳುನಾಡಲ್ಲಿ ಕಂಡು ಬರ್ತಾರ. ಸ್ವಲ್ಪ ಜನ ನಮಗೆ ಇವನ್ ಕೇರಳದಲ್ಲೂ ಕೂಡ ಕಂಡು ಬರ್ತದ. ಈ ನೀಲಗಿರಿ ರೀಸನ್ ಎಲ್ಲಿ ಕಂಡು ಬರ್ತದಲ್ಲ ಆ ಒಂದು ಜಾಗದಲ್ಲಿ, ನೀಲಗಿರಿ ರೀಸನ್ ಬರ್ತದಲ್ಲ ಅದರ ಸುತ್ತಮುತ್ತಲು ನಮಗೆ ಈ ಈರುಳಿಗಾಸ್ ಕಂಡು ಬರೋದನ್ನ ನೋಡ್ತೀವಿ. ನೆಕ್ಸ್ಟ್ ಮುಂಡಾ ಜನಾಂಗ ಎಲ್ಲಿ ಕಂಡು ಬರ್ತದ? ಎಕ್ಸಾಮ್ ಅಲ್ಲಿ ಕೇಳಿದಾರೆ ನೋಡಿ. ಮುಂಡಾ ಜನಾಂಗ ಕಂಡು ಬರ್ತಕ್ಕಂಥದ್ದು ಜಾರ್ಖಂಡ್ ಅಲ್ಲಿ ಸ್ನೇಹಿತರೆ. ಮುಂಡಾ ಜನಾಂಗ ಕಂಡು ಬರೋದು ಜಾರ್ಖಂಡದಲ್ಲಿ. ಗಾರೋ, ಜಯಂತಿಯಾ, ಇವು ಬಹಳ ಇಂಪಾರ್ಟೆಂಟ್. ಗಾರೋ, ಕಾಸಿ, ಜಯಂತಿಯಾ ಅಂತ ಬರ್ತಾವ. ಗಾರೋ ಜನಾಂಗ ಅಂತ ಬಂದಾಗ ಮೇಘಾಲಯ. ಗಾರೋ ಅಂತ ಬಂದಾಗ ಮೇಘಾಲಯ. ಹಾಗೆ ಜಯಂತಿ ಅಂತ ಬಂದಾಗ ಕೂಡ ಇದೇ ಮೇಘಾಲಯದಲ್ಲಿ ಕಂಡು ಬರ್ತಾರ. ಪ್ರಮುಖವಾಗಿ ಇವು ಮೂರು, ಗಾರೋ, ಕಾಸಿ, ಜಯಂತಿಯ. ಅಲ್ಲಿ ಪುಟ್ ಸ್ಟಾರ್ ಮಾರ್ಕ್. ಎಲ್ಲಿ ಕಂಡು ಬರ್ತಾವಪ್ಪ? ಗಾರೋ, ಕಾಸಿ, ಜಯಂತಿಯ. ಇವು ಮೂರು ಕಂಡು ಬರೋದು ನಮಗೆ ಮೇಘಾಲಯದಲ್ಲೇ. ನೆಕ್ಸ್ಟ್ ಬೋಡೋ ಜನಾಂಗ ಅಂತ ಬರ್ತದ. ಬೋಡೋ ಜನಾಂಗ ಕಂಡು ಬರ್ತಕ್ಕಂಥದ್ದು ಅಸ್ಸಾಮಲ್ಲಿ. ಬೋಡೋ ಜನಾಂಗ ಅಸ್ಸಾಮಲ್ಲಿ. ಇವನಲ್ಲಿ ಮಿಶಿಂಗ್ ಅಂತ ಕೂಡ ಒಂದು ಜನಾಂಗ ಕಂಡು ಬರ್ತದೆ. ಯಾವುದು? ಮಿಶಿಂಗ್. ಸೊ ಬೋಡೋ ಜೊತೆಗೆ ನೀವು ಮಿಶಿಂಗ್ ಅಂತಕ್ಕಂಥದ್ದನ್ನು ಕೂಡ ನೆನ್ಪಿಟ್ಕೋಬೇಕಾಗ್ತದ. ನೆಕ್ಸ್ಟ್ ಲೇಪ್ಚಾ ಅಂತ ಒಂದು ಬರ್ತದ. ಲೇಪ್ಚಾ ಜನಾಂಗ ವೆರಿ ವೆರಿ ಇಂಪಾರ್ಟೆಂಟ್. ಲೇಪ್ಚಾ ಪಾಸ್ ಕೂಡ ಅದ. ಎಲ್ಲಿ ಬರ್ತದಪ್ಪ ಲೇಪ್ಚಾ ಪಾಸ್? ಸಿಕ್ಕಿಮಲ್ಲಿ ಕಂಡು ಬರ್ತದ. ಸೊ ಹಾಗಾದ್ರೆ ಲೇಪ್ಚಾ ಜನಾಂಗ ಕೂಡ ಸಿಕ್ಕಿಮಲ್ಲೇ ಕಂಡು ಬರೋದನ್ನ ನೋಡ್ತೀವಿ ನಾವು. ಓಕೆ, ಒನ್ ಆಫ್ ದ ಇಂಪಾರ್ಟೆಂಟ್ ಇಂಡಿಜಿನಿಯಸ್ ಕಮ್ಯುನಿಟಿ ಇನ್ ಸಿಕ್ಕಿಂ. ಇದು ನಮ್ಗೆ ಗೊತ್ತಾಗ್ಬೇಕಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕೂಕಿ ಜನಾಂಗ. ಇವ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ಸ್ಟಾರ್ ಮಾರ್ಕ್. ಯಾಕಂದ್ರೆ ಅವಾಗ ಒಂದು ಹೋರಾಟಗಳು ನಡೀತಾನೆ ಇರ್ತಾವೆ ಈ ಕೂಕಿ ಜನಾಂಗದವ್ರದ್ದು. ಎಲ್ಲದಪ್ಪ ಈ ಕೂಕಿ ಜನಾಂಗ? ಪ್ರಮುಖವಾಗಿ ಮಣಿಪುರಲ್ಲಿ ಇರ್ತಕ್ಕಂಥದ್ದು. ಕೂಕಿ ಜನಾಂಗ ಬಂದ್ಬಿಟ್ಟು ಮಣಿಪುರ್. ಸೊ ಅವಾಗ ಸ್ಟ್ರೈಕು ಅದು ಇದು ನಡೀತಾನೆ ಇರ್ತದೆ ಇದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ಮುಂದೆ ಬರ್ತಕ್ಕಂಥದ್ದು ನಿಕೋಬಾರೀಸ್ ಅಂತ ಗೊತ್ತಾಗ್ತದೆ ನಿಮಗೆ. ಅಂಡಮಾನ್ ನಿಕೋಬಾರ್. ಶಾಂಪಿಯನ್ಸ್ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರೆ ನಿಮಗೆ. ವೆರಿ ಇಂಪಾರ್ಟೆಂಟ್. ಶಾಂಪಿಯನ್ ಜನಾಂಗ ಕಂಡು ಬರ್ತಕ್ಕಂಥದ್ದು ಅಂಡಮಾನ್ ನಿಕೋಬಾರ್ ಅಲ್ಲಿ. ಪ್ರಮುಖವಾಗಿ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ, ಅಂಡಮಾನ್ ನಿಕೋಬಾರ್ ಅಲ್ಲಿ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು? ಶಾಂಪಿಯನ್ ಜನಾಂಗ. ಸ್ಟಾರ್ ಮಾರ್ಕ್. ಇಲ್ಲಿ ಅಂಡಮಾನ್ ನಿಕೋಬಾರ್ ಅಂತ ಹೇಳಿದೆ ನಾನು ನಿಮಗೆ. ಅಂಡಮಾನ್ ನಿಕೋಬಾರ್ದ ರಾಜಧಾನಿ ಯಾವ್ದಪ್ಪ? ಪೋರ್ಟ್ ಬ್ಲೇರ್. ಅಂಡಮಾನ್ ನಿಕೋಬಾರ್ದ ರಾಜಧಾನಿ ಪೋರ್ಟ್ ಬ್ಲೇರ್ ಆಗಿರ್ತದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಅಂಡಮಾನ್ ನಿಕೋಬಾರ್ ಬಗ್ಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತದೆ ಪ್ರಶ್ನೆಗಳು. ಇದರ ಲೊಕೇಶನ್ ಎಲ್ಲಿ ಬರ್ತದಪ್ಪ? ಅಂಡಮಾನ್ ನಿಕೋಬಾರ್ ಬೇ ಆಫ್ ಬೆಂಗಾಲ್ ಸೈಡ್ ಕಂಡು ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಯೂನಿಯನ್ ಟೆರಿಟರಿ ನಮ್ಮ ಅಂಡಮಾನ್ ನಿಕೋಬಾರ್. ಸೊ ಇದರಲ್ಲಿ ಎರಡನ್ನ ಮಾಡ್ತೀವಿ ನಾವು. ಯೂನಿಯನ್ ಟೆರಿಟರಿ ಅಂತ ನೋಡ್ತಾ ಹೋದಾಗ ಎರಡು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅನ್ನ ಮಾಡ್ತೀವಿ. ಒಂದು ಅಂಡಮಾನ್ ಐಲ್ಯಾಂಡ್ಸ್, ಇನ್ನೊಂದು ನಿಕೋಬಾರ್ ಐಲ್ಯಾಂಡ್ಸ್. ಒಂದು ಅಂಡಮಾನ್ ಐಲ್ಯಾಂಡ್ಸ್, ಇನ್ನೊಂದು ನಿಕೋಬಾರ್ ಐಲ್ಯಾಂಡ್ಸ್. ಸೊ ಹಾಗಾದ್ರೆ ಈ ಅಂಡಮಾನ್ ಗ್ರೂಪ್ ಅನ್ನ ಮತ್ತು ನಿಕೋಬಾರ್ ಗ್ರೂಪ್ ಅನ್ನ ಯಾವ ಒಂದು ಡಿಗ್ರಿ ಚಾನಲ್ ಸಪರೇಟ್ ಮಾಡ್ತದ? ಸ್ಟಾರ್ ಮಾರ್ಕ್. ಸೊ ಕೇಳ್ತಾರ ಯಾವ ಒಂದು ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನ ಸಪರೇಟ್ ಮಾಡ್ತಕ್ಕಂಥದ್ದು? ವೆರಿ ವೆರಿ ಇಂಪಾರ್ಟೆಂಟ್. 10 ಡಿಗ್ರಿ ಚಾನಲ್. ಏನಾದ್ರ ಹೆಸರು? 10 ಡಿಗ್ರಿ ಚಾನಲ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದನ್ನ ನೆನಪಿಟ್ಕೊಳ್ಳೇಬೇಕು ನೀವು. 10 ಡಿಗ್ರಿ ಚಾನಲ್ ಸಪರೇಟ್ಸ್ ದ ಅಂಡಮಾನ್ ಗ್ರೂಪ್ ಫ್ರಮ್ ದ ನಿಕೋಬಾರ್ ಗ್ರೂಪ್ ಅಂತ ಹೇಳಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸರಿನಾ?
ನೆಕ್ಸ್ಟ್ ಗ್ರೇಟ್ ನಿಕೋಬಾರ್ ಅಂತ ನೋಡ್ತಾ ಹೋದಾಗ ಇಟ್ ಈಸ್ ದ ಸದರ್ನ್ ಮೋಸ್ಟ್ ಐಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳಬೇಕು. ವಿಚ್ ಇಸ್ ದ ಸದರ್ನ್ ಮೋಸ್ಟ್ ಐಲ್ಯಾಂಡ್ ಆಫ್ ಇಂಡಿಯಾ ಅಂತ ನಿಮ್ಗೆ ಎಕ್ಸಾಂಪಲ್ ಏನಾದ್ರು ಬಂದ್ರೆ ಗ್ರೇಟ್ ನಿಕೋಬಾರ್ ಆಗಿರ್ತದ. ಓಕೆ, ಹಾಗೆ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯನ್ ಟೆರಿಟರಿ ಅಂತ ನೋಡ್ತಾ ಹೋದಾಗ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಮೇನ್ ಲ್ಯಾಂಡ್ ಅಂತ ನೋಡಿದಾಗ ಸ್ನೇಹಿತರೆ ಅವಾಗಲೇ ನಾವು ತಮಿಳುನಾಡಿನ ಕನ್ಯಾಕುಮಾರಿ ಅಂತ ಹೇಳಿದ್ವಿ. ಸೊ ಇವಾಗ ಈ ಯೂನಿಯನ್ ಟೆರಿಟರಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ನೋಡ್ತಾ ಹೋದಾಗ ಯಾವ್ದು ಬರ್ತದೆ ನಮಗೆ? ಇಂದಿರಾ ಪಾಯಿಂಟ್. ಓಕೆ, ಇಂದಿರಾ ಪಾಯಿಂಟ್ ಎಲ್ಲದಪ್ಪ? ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆ ನಮ್ಮ ಭಾರತ ಅಂತ ನೋಡ್ತಾ ಹೋದಾಗ ಓನ್ಲಿ ಆಕ್ಟಿವ್ ವಾಲ್ಕೆನೋ ಎಲ್ಲಿ ಕಂಡು ಬರ್ತದೆ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರ ಪ್ರಶ್ನೆ. ಇನ್ ವಿಚ್ ಪ್ಲೇಸ್ ದ ಆಕ್ಟಿವ್ ವಾಲ್ಕೆನೋ ಪ್ರೆಸೆಂಟ್ ಇನ್ ಇಂಡಿಯಾ? ಅದುವೇ ನಮ್ಮ ಬ್ಯಾರನ್ ಐಲ್ಯಾಂಡ್. ಇದೇ ಒಂದು ಅಂಡಮಾನ್ ನಿಕೋಬಾರ್ ಅಲ್ಲಿ ಕಂಡು ಬರ್ತಕ್ಕಂಥ ಬ್ಯಾರನ್ ಐಲ್ಯಾಂಡ್ ಅಲ್ಲಿ. ಎಲ್ಲಪ್ಪ? ಬ್ಯಾರನ್ ಐಲ್ಯಾಂಡ್ ಅಲ್ಲಿ ಏನ್ ಕಂಡು ಬರ್ತದ? ಆಕ್ಟಿವ್ ವಾಲ್ಕೆನೋಗಳು ಕಂಡು ಬರ್ತಾವ. ಆಕ್ಟಿವ್ ವಾಲ್ಕೆನೋಗಳು. ಸರಿನಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್ ಅಗೇನ್. ಸೆಲ್ಯುಲಾರ್ ಜೈಲ್ ಎಲ್ಲಿ ಕಂಡು ಬರ್ತಂತ ಎಕ್ಸಾಮ್ ಅಲ್ಲಿ ಕೇಳ್ತಾರ ಸ್ನೇಹಿತರೆ. ಸೆಲ್ಯುಲಾರ್ ಜೈಲ್, ಅದಕ್ಕೆ ನಾವು ಸಾಮಾನ್ಯವಾಗಿ ಕಾಲಾಪಾನಿ ಜೈಲ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಕಾಲಾಪಾನಿ. ಸೊ ಈ ಕಾಲಾಪಾನಿ ಜೈಲ್ ಕೂಡ ಅಂಡಮಾನ್ ನಿಕೋಬಾರ್ ಅಲ್ಲಿ ಕಂಡು ಬರ್ತದ. ಈ ಕಾಲಾಪಾನಿ ಜೈಲಿಗೆ ನಾವು ಸೆಲ್ಯುಲಾರ್ ಜೈಲ್ ಅಂತ ಕೂಡ ಕರಿತೀವಿ. ಯಾರಪ್ಪ ಈ ಕಾಲಾಪಾನಿ ಜೈಲನ್ನ ಕಟ್ಟಿರ್ತಕ್ಕಂಥವ್ರು? ಬ್ರಿಟಿಷರು ಕಟ್ಟಿರ್ತಾರ ಸ್ನೇಹಿತರೆ, ಬ್ರಿಟಿಷರು. ಸೊ ಭಾರತದವರು ಯಾರಾದ್ರೂ ಅವ್ರ ವಿರುದ್ಧವಾಗಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಓದ್ಬಿಟ್ಟು ಈ ಕಾಲಾಪಾನಿ ಜೈಲಿನಲ್ಲಿ ಹಾಕ್ತಾ ಇರ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು? ಸಾವರ್ಕರ್. ನಮ್ಮಕರನ್ನ ಈ ಒಂದು ಕಾಲಾಪಾನಿ ಜೈಲಲ್ಲಿ ಹಾಕಿರ್ತಾರ ಸ್ನೇಹಿತರೆ. ನಮ್ಮ ಮಾಡಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಸಂಘ ಯಾವುದು? ಅಭಿನವ ಭಾರತ. ಅಭಿನವ ಭಾರತ. ಸಾವರ್ಕರ್ ಅಂತ ಬಂದಾಗ ಗೊತ್ತಿರಲಿ. ಸೊ ಹಿ ವಾಸ್ ಇಂಪ್ರಸನ್ಡ್ ಇನ್ ಸೆಲ್ಯುಲಾರ್ ಜೈಲ್. ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ವಿಸಿಟ್ ಮಾಡಿರ್ತಾರ. ಇದು ಕೂಡ ಗೊತ್ತಿರಬೇಕು ನಿಮಗೆ. ಸರಿನಾ? ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥ ಟ್ರೈಬ್ಸ್ ಅಂತ ನಿಮಗೆ ಆಲ್ರೆಡಿ ಕ್ಲಿಯರ್ ಆಗೋಯ್ತು. ಸೊ ಅಂಡಮಾನ್ ನಿಕೋಬಾರ್ ಅಂತ ಬಂದಾಗ ಯಾವ ಒಂದು ಚಾನಲ್ ಸಪರೇಟ್ ಮಾಡ್ತದೆ ಅಂತ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರ, ಅದನ್ನ ನೀವು ಮರಿಬಾರ್ದು ಸ್ನೇಹಿತರೆ. ಸರಿನಾ? ಮುಂದಿನ ಪ್ರಶ್ನೆ. ಹೂ ಓನ್ ದ ಡ್ಯುರಾಂಡ್ ಕಪ್ 2026 ಟೈಟಲ್? 2026ರ ಡ್ಯುರಾಂಡ್ ಕಪ್ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥ ತಂಡ ಯಾವುದು? ಆಪ್ಷನ್ಸ್ ಬಂದ್ಬಿಟ್ಟು ಭಾಗ್ಪತ್ FC, ಮೋಹನ್ ಬಗಾನ್ FC, ಈಸ್ಟ್ ಬೆಂಗಾಲ್ FC, ಹಾಗೆ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಡ್ಯುರಾಂಡ್ ಕಪ್ ಯಾವ ಒಂದು ಆಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಸೊ ಇದು ಬಂದ್ಬಿಟ್ಟು ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶಸ್ತಿ. ಯಾವುದು? ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟಿರೋ ಪ್ರಶಸ್ತಿ. ಸೊ ಯಾವಾಗ ಸ್ಟಾರ್ಟ್ ಆಯ್ತು ಈ ಡ್ಯುರಾಂಡ್? 1888ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಮೊದಲೇದಾಗಿ ಎಲ್ಲಿ ಹೆಲ್ಡ್ ಮಾಡಿದ್ರಪ್ಪ ಇದನ್ನ? ಎಲ್ಲಿ ಆರಂಭ ಮಾಡಿದಾರ ಮೊದಲೇ ಒಂದು ಈ ಡ್ಯುರಾಂಡ್ ಪ್ರಶಸ್ತಿ ಅಂತ ನೋಡ್ತಾ ಹೋದಾಗ, ಆಟವನ್ನ ನೋಡ್ತಾ ಹೋದಾಗ ಸಿಮ್ಲಾದಲ್ಲಿ. ಫೌಂಡರ್ ಯಾರು? ಈ ಡ್ಯುರಾಂಡ್ ಕಪ್ ದ ಫೌಂಡರ್ ಯಾರು? ಎಕ್ಸಾಮ್ ಅಲ್ಲಿ ಕೇಳಬಹುದು. ಹೆನ್ರಿ ಮಾರ್ಟೈಮರ್ ಡ್ಯುರಾಂಡ್ ಅಂತ. ಸೊ ಅವ್ರ ಹೆಸರನ್ನ ಇದಕ್ಕೆ ಇಟ್ಟಿದ್ದಾರೆ ನೋಡಿ. ಏನವ್ರ ಹೆಸರು? ಹೆನ್ರಿ ಮಾರ್ಟೈಮರ್ ಡ್ಯುರಾಂಡ್. ಸೊ ಅವರ ಹೆಸರನ್ನೇ ಈ ಒಂದು ಡ್ಯುರಾಂಡ್ ಕಪ್ಗೆ ಇಟ್ಟಿರ್ತಕ್ಕಂಥದ್ದು. ಯಾರಪ್ಪ ಇವನು? ಫಾರಿನ್ ಸೆಕ್ರೆಟರಿ ಆಫ್ ಬ್ರಿಟಿಷ್ ಇಂಡಿಯಾ. ಸೊ ಅವ್ರ ಹೆಸರು ಇದೆ ನೋಡಿ. ಅದಕ್ಕೆ 1888ರಲ್ಲಿ ನಮ್ಮ ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆನೆ ಆರಂಭವಾಗಿರ್ತಕ್ಕಂಥದ್ದು. ಅರ್ಥ ಆಗ್ತಿದ್ದಿಲ್ಲ? ಸೊ ನೆಕ್ಸ್ಟ್ ಈ ಡ್ಯುರಾಂಡ್ ಕಪ್ ನ ಬಗ್ಗೆ ಏನೊಂದು ವಿಶೇಷತೆ ನೋಡಿ. ಡ್ಯುರಾಂಡ್ ಕಪ್ ಯಾಕೆ ಇಷ್ಟೊಂದು ಫೇಮಸ್? ಯಾಕೆ ಇದ್ರ ಮೇಲೆ ಸಾಮಾನ್ಯವಾಗಿ ಪ್ರತಿ ಸಲ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗ್ತಾ ಇರ್ತಾವ? ಯಾಕಂತ ನೋಡ್ತಾ ಹೋದ್ರೆ ದ ಡ್ಯುರಾಂಡ್ ಕಪ್ ಈಸ್ ದ ಇಂಡಿಯಾಸ್ ಓಲ್ಡೆಸ್ಟ್ ಫುಟ್ಬಾಲ್ ಟೂರ್ನಮೆಂಟ್. ಭಾರತದ ಅತ್ಯಂತ ಹಳೆಯ ಫುಟ್ಬಾಲ್ ಟೂರ್ನಮೆಂಟ್ ಅನ್ನೋದು ಯಾವ್ದಾದ್ರು ಇದ್ರೆ ಅದು ನಮ್ದು ಡ್ಯುರಾಂಡ್ ಕಪ್ ಆಗಿರ್ತದ. ಇದ್ರ ಜೊತೆಗೆ ಇದು ನಾವು ಇನ್ನೂ ಯಾವ ತರ ಹೇಳ್ಬಹುದಪ್ಪ ಅಂದ್ರೆ ಒನ್ ಆಫ್ ದ ಓಲ್ಡೆಸ್ಟ್ ಫುಟ್ಬಾಲ್ ಟೂರ್ನಮೆಂಟ್ ಇನ್ ಏಷ್ಯಾ ಅಂತ ಕೂಡ ಹೇಳ್ಬಹುದು. ಹಾಗೆ ಥರ್ಡ್ ಓಲ್ಡೆಸ್ಟ್ ಫುಟ್ಬಾಲ್ ಟೂರ್ನಮೆಂಟ್ ಇನ್ ದ ವರ್ಲ್ಡ್ ಅಂತ ಕೂಡ ಹೇಳ್ಬಹುದು. ಜಗತ್ತಿನಲ್ಲಿಯೇ 3ನೇ ಅತ್ಯಂತ ಹಳೆಯ ಒಂದು ಟೂರ್ನಮೆಂಟ್, ಫುಟ್ಬಾಲ್ ಟೂರ್ನಮೆಂಟ್ ಯಾವ್ದಂದ್ರೆ ಈ ಡ್ಯುರಾಂಡ್ ಕಪ್. ಅದಕ್ಕೋಸ್ಕರನೇ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಿಮಗೆ ಎಕ್ಸಾಮ್ ಅಲ್ಲಿ ಅವಾಗ ಪ್ರಶ್ನೆ ಬರ್ತಾನೆ ಇರ್ತದೆ. ಸದ್ಯಕ್ಕೆ ಇಲ್ಲಿಯೇ ಕೇಳ್ತಾ ಇದ್ದಾರ 2026ರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಯಾರು ಗೆದ್ದಿದಾರ ಅಂತ ಕೇಳ್ತಾ ಇದ್ದಾರ. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈಸ್ಟ್ ಬೆಂಗಾಲ್ ಫೆಡರೇಷನ್, ಈಸ್ಟ್ ಬೆಂಗಾಲ್ FC ಫುಟ್ಬಾಲ್. ಈಸ್ಟ್ ಬೆಂಗಾಲ್ FC ಅವರು ಇದನ್ನ ಗೆದ್ದಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್. ಓಕೆ, ಈಸ್ಟ್ ಬೆಂಗಾಲ್ FC 2026ರ ಡ್ಯುರಾಂಡ್ ಕಪ್ ಯಾರನ್ನ ಸೋಲಿಸ್ಬಿಟ್ಟು ಗೆದ್ರಂದ್ರೆ ಈ ನಮ್ಮ ಮೋಹನ್ ಬಾಗನ್ FC ಅವರನ್ನ ಸೋಲಿಸ್ಬಿಟ್ಟು ಗೆದ್ದಿರ್ತಕ್ಕಂಥದ್ದು 4-1 ಅಂತರದಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದಪ್ಪ? ಡ್ಯುರಾಂಡ್ ಕಪ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್? ಡ್ಯುರಾಂಡ್ ಕಪ್ ಯಾವ ಆಟಕ್ಕೆ ಸಂಬಂಧಪಟ್ಟಿದೆ? ಕ್ಲಿಯರ್ ಆಯ್ತು. ಫುಟ್ಬಾಲ್ ಆಟಕ್ಕೆ. ಯಾವಾಗ ಆರಂಭವಾಯಿತು? ಅದು ಕೂಡ ಕ್ಲಿಯರ್ ಆಯ್ತು. 1888ರಲ್ಲಿ. ಎಲ್ಲಿ ಆರಂಭವಾಯಿತು? ಶಿಮ್ಲಾ. ಅದು ಕೂಡ ನಿಮಗೆ ಕ್ಲಿಯರ್ ಆಯ್ತು. ಸೊ ಯಾರು ಆರಂಭ ಮಾಡಿದ್ರು? ಹೆನ್ರಿ ಮಾರ್ಟೈರ್ ಡ್ಯುರಾಂಡ್. ಅದು ಕೂಡ ನಿಮಗೆ ಕ್ಲಿಯರ್ ಆಯ್ತು. ಯಾರು ಈ ಹೆನ್ರಿ ಮಾರ್ಟೈರ್ ಡ್ಯುರಾಂಡ್ ಅಂತ ಕೇಳ್ತಾ ಹೋದ್ರೆ ಫಾರಿನ್ ಸೆಕ್ರೆಟರಿ ಆಗಿರ್ತಕ್ಕಂಥ ವ್ಯಕ್ತಿ. ಓಕೆ, ಸರಿನಾ? ಇಷ್ಟು ಮಾಹಿತಿ ನಿಮಗೆ ಕ್ಲಿಯರ್ ಆಗಿರಬೇಕು.
ಓಕೆ, ಸಪೋಸ್ ನಿಮಗೆ 2025 ಕೂಡ ಕೇಳಬಹುದು. 25 ಯಾರು ಗೆದ್ರು? ಒಂದು ಕ್ಲಿಯರ್ ಆಯ್ತು. 26 ಅಂತ ಬಂದಾಗ ಈಸ್ಟ್ ಬೆಂಗಾಲ್. ಹಾಗಾದ್ರೆ 2025 ಯಾರು ಗೆದ್ರಪ್ಪ ಡ್ಯೂರಾಂಡ್ ಕಪ್ ಅನ್ನ? ನಾರ್ತ್ ಈಸ್ಟ್ ಯುನೈಟೆಡ್ ಎಫ್ ಸಿ. ಯಾವುದು? ನಾರ್ತ್ ಈಸ್ಟ್ ಯುನೈಟೆಡ್ ಎಫ್ ಸಿ ಅವ್ರಿಗೆ ಗೆದ್ದಿರ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಈ ಡ್ಯೂರಾಂಡ್ ಕಪ್ ಅನ್ನ ಮತ್ತೆ ಡ್ಯೂರಾಂಡ್ ಲೈನ್ ಜೊತೆಗೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಡ್ಯೂರಾಂಡ್ ಲೈನೇ ಬೇರೆ, ಡ್ಯೂರಾಂಡ್ ಕಪ್ ಬೇರೆ. ಸೊ ಡ್ಯೂರಾಂಡ್ ಲೈನ್ ಅಂತ ಬಂದಾಗ ಯಾವ ಎರಡು ರಾಷ್ಟ್ರಗಳ ಮಧ್ಯೆ ಬರ್ತದಪ್ಪ ಅದು? ಲೈಟ್ ಇಟ್ ಡೌನ್. ಡ್ಯೂರಾಂಡ್ ಲೈನ್ ಅಂತ ಬಂದಾಗ ಭಾರತ ಭಾರತ ಮತ್ತು ಅಫ್ಘಾನಿಸ್ತಾನ್ ಭಾರತ ಮತ್ತು ಅಫ್ಘಾನಿಸ್ತಾನ್ ರಾಷ್ಟ್ರಗಳ ಮಧ್ಯೆ ಕಂಡುಬರ್ತಕ್ಕಂಥ ಲೈನ್ ಡ್ಯೂರಾಂಡ್ ಲೈನ್. ಭಾರತ ಮತ್ತು ಚೀನಾ ಅಂತ ಬಂದಾಗ ಮ್ಯಾಕ್ ಮೋಹನ್ ಲೈನ್. ಭಾರತ ಮತ್ತು ಚೀನಾ ಅಂತ ಬಂದಾಗ ಮ್ಯಾಕ್ ಮೋಹನ್ ಲೈನ್. ಹಾಗೆ ವೆರಿ ಫೇಮಸ್ ಭಾರತ ಮತ್ತು ಪಾಕಿಸ್ತಾನ ಅಂತ ಬಂದಾಗ ರ್ಯಾಡ್ಕ್ಲಿಪ್ ಲೈನ್. ಸೊ ಇದಂತೂ ನಮ್ಗೆ ಇದೇ ಇರ್ತದ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಬರ್ತಕ್ಕಂಥದ್ದು ಮ್ಯಾಕ್ ಮೋಹನ್ ಲೈನ್. ಚೀನಾದ್ ಗೊತ್ತಾಯ್ತಲ್ಲ, ಮ್ಯಾಕ್ ಮೋಹನ್ ಲೈನ್. ಓಕೆ, ನೆಕ್ಸ್ಟ್ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೈನ್ಸ್ಗಳನ್ನು ಕೂಡ ಕೊಡ್ತಾ ಹೋಗ್ತೀನಿ. ಆವಾಗಲೇ ನಾವು 10 ಡಿಗ್ರಿ ಚಾನಲ್ ಅಂತ ನೋಡಿದ್ದೀವಿ, ಅಂಡಮಾನ್ ಮತ್ತೆ ನಿಕೋಬಾರ್ನ ಸಪರೇಟ್ ಮಾಡ್ತಕ್ಕಂಥ ಲೈನ್. ಅದೇ ರೀತಿಯಾಗಿ 38th ಪ್ಯಾರಲಲ್ ಅಂತ ಒಂದು ಬರ್ತದ. ಏನಪ್ಪ ಲೈನ್ ಹೆಸರು? 38th ಪ್ಯಾರಲಲ್. ಸೊ ಇದು ಏನನ್ನ ಸಪರೇಟ್ ಮಾಡ್ತದ? ನಾರ್ತ್ ಕೊರಿಯಾನ ಮತ್ತೆ ಸೌತ್ ಕೊರಿಯಾವನ್ನ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ನಾರ್ತ್ ಕೊರಿಯಾವನ್ನ ಮತ್ತೆ ಸೌತ್ ಕೊರಿಯಾನ ಸಪರೇಟ್ ಮಾಡ್ತಕ್ಕಂಥ ಲೈನ್ ಈ ನಮ್ಮ 38th ಪ್ಯಾರಲಲ್ ಲೈನ್ ಆಗಿರ್ತದ. ಹಾಗೆ 49th ಪ್ಯಾರಲಲ್ ಲೈನ್ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರ. 49th ಅಂತ ಬಂದಾಗ USA ಮತ್ತು ಕೆನಡಾ. USA ಮತ್ತು ಕೆನಡಾ ವೆರಿ ಇಂಪಾರ್ಟೆಂಟ್, ಸ್ಟಾರ್ ಮಾರ್ಕ್. ಸೊ USA ಮತ್ತು ಕೆನಡಾವನ್ನ ಸಪರೇಟ್ ಮಾಡ್ತಕ್ಕಂಥ ಲೈನ್ ಯಾವುದು ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾರ. ಆಪ್ಷನ್ಸ್ ಕೊಡ್ತಾರ 38, 39, 49, 59. ಸೊ ಕ್ಲಿಯರ್ ಆಗಿರ್ಲಿ, 49th ಪ್ಯಾರಲಲ್ ಲೈನ್ ಏನದಲ್ಲ USA ಮತ್ತು ಕೆನಡಾವನ್ನ ಸಪರೇಟ್ ಮಾಡ್ತಕ್ಕಂಥದ್ದು. ಇಂಪಾರ್ಟೆಂಟ್ ಪಾರ್ಟ್ ಆಫ್ ದೇರ್ ಇಂಟರ್ನ್ಯಾಷನಲ್ ಬೌಂಡ್ರೀಸ್. ಹಾಗೆ 17th ಪ್ಯಾರಲಲ್ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರೆ 17th ಪ್ಯಾರಲಲ್ ಅಂತ ಬಂದ್ರೆ ನಾರ್ತ್ ವಿಯೆಟ್ನಾಂ ಮತ್ತೆ ಸೌತ್ ವಿಯೆಟ್ನಾಂ. ನಾರ್ತ್ ವಿಯೆಟ್ನಾಂ ಹಾಗೆ ಸೌತ್ ವಿಯೆಟ್ನಾಂ. ನಾರ್ತ್ ವಿಯೆಟ್ನಾಂ ಅಂಡ್ ಸೌತ್ ವಿಯೆಟ್ನಾಂ. ಇನ್ನೊಂದು ಬರ್ತದ ಸ್ಟಾರ್ ಮಾರ್ಕ್, ಹಿಂಡನ್ಬರ್ಗ್ ಸ್ಟಾರ್ ಮಾರ್ಕ್. ಯಾವುದು? ಹಿಂಡನ್ಬರ್ಗ್. ಎಕ್ಸಾಮ್ ಅಲ್ಲಿ ಬಂದಿದೆ ನೋಡಿ ಇದು. ಹಿಂಡನ್ಬರ್ಗ್ ಎಲ್ಲಿ ಕಂಡು ಬರ್ತದಪ್ಪ? ಯಾವ ಎರಡು ಇದರ ಮಧ್ಯೆ ಅಂತ ನೋಡ್ತಾ ಹೋದ್ರೆ ಜರ್ಮನಿ ಮತ್ತೆ ಫ್ರಾನ್ಸ್. ಜರ್ಮನಿ ಮತ್ತು ಫ್ರಾನ್ಸ್ನ ಮಧ್ಯೆ ಕಂಡು ಬರ್ತಕ್ಕಂಥ ಲೈನ್ ಇದು. ಓಕೆ, ಸೊ ಇಂಪಾರ್ಟೆಂಟ್ ಇದು. ಇದಂತೂ ಸೂಪರ್ ಇಂಪಾರ್ಟೆಂಟ್ ಪ್ರಶ್ನೆ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಇದನ್ನ ನೆನಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈಸ್ಟ್ ಬೆಂಗಾಲ್ ಎಫ್ ಸಿ. ಮುಂದಿನ ಪ್ರಶ್ನೆ, ರೀಸೆಂಟ್ ಆಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ನಮ್ಮ ಭಾರತದೊಂದಿಗೆ ಒಂದು ಒಪ್ಪಂದವನ್ನ ಮಾಡ್ಕೋತಾರ. ಸೊ ಅದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಯಾವ ನಗರದ ನೀರು ಸರಬರಾಜು ಮತ್ತು ನೈರ್ಮಲ್ಯ ಮೂಲ ಸೌಕರ್ಯವನ್ನು ಆಧುನೀಕರಿಸಲು ಕೇಂದ್ರ ಸರ್ಕಾರವು ಎಡಿಬಿ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ? ಮುಂಬೈ ಜೊತೆಗೆ, ಭುವನೇಶ್ವರ್ ಜೊತೆಗೆ, ಕೋಲ್ಕತ್ತಾ ಹಾಗೆ ಚೆನ್ನೈ ಅಂತ ಕೊಟ್ಟಿದ್ದಾರೆ. ಸೊ ಯಾರ ಜೊತೆಗೆ ಮಾಡಿದಪ್ಪ ಇದನ್ನ? ಗೊತ್ತಿರಲಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಬಂದಾಗ ಇದು ಚೆನ್ನೈ ಅವರ ಜೊತೆಗೆ ಈ ಒಂದು ಒಪ್ಪಂದವನ್ನ ಮಾಡಿರ್ತಕ್ಕಂಥದ್ದು. ನಗರದ ನೀರು ಸರಬರಾಜು ಮತ್ತು ನೈರ್ಮಲ್ಯ ನಿರ್ಮೂಲನೆ. ಏನಪ್ಪಾ ಇದು ಒಪ್ಪಂದ? ಸೊ ಇಲ್ಲಿ ಕೊಡ್ತಾ ಹೋಗ್ತಾರೆ ನೋಡಿ ಒಪ್ಪಂದದ ಬಗ್ಗೆ ಮಾಹಿತಿಯನ್ನ. ಇಂಡಿಯಾ ಅಂಡ್ ಎಡಿಬಿ signed a $230 million loan agreement for the Chennai Climate Resilient Water Security and Sewage Project. ಸೊ ಎಡಿಬಿ ಬಗ್ಗೆ ಏನೇನು ಇಂಪಾರ್ಟೆಂಟ್? ಎಡಿಬಿ ಅಂತ ಹೇಳಿದೆ ನಾನು ನಿಮಗೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ. ಸೊ ಇದರ ಹೆಡ್ ಕ್ವಾರ್ಟರ್ ರಿಲೇಟೆಡ್ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ಏಷ್ಯನ್ ಡೆವಲಪ್ಮೆಂಟ್ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಫಿಲಿಪೈನ್ಸ್ನ ಮನಿಲಾದಲ್ಲಿ. ಸೊ ಯಾವಾಗ ಆರಂಭ ಆಯ್ತು ಇದು? 19 ಡಿಸೆಂಬರ್ 1966 ಆರಂಭ ಆಗಿರ್ತಕ್ಕಂಥದ್ದು. ಮೊದಲನೇ ಪ್ರೆಸಿಡೆಂಟ್ ಯಾರಪ್ಪ ಈ ಎಡಿಬಿದು? ತಾಕೇಶಿ ವಾಟನಾಬೆ. ಕರೆಂಟ್ ಪ್ರೆಸಿಡೆಂಟ್ ಯಾರಪ್ಪ? ಮಸಾತೋ ಕಾಂಡಾ. ವೆರಿ ಇಂಪಾರ್ಟೆಂಟ್. ಸೊ ಎಡಿಬಿಯ ಹೆಡ್ ಕ್ವಾರ್ಟರ್ಸ್ ಬಗ್ಗೆ ಸಾಮಾನ್ಯವಾಗಿ ಪ್ರಶ್ನೆ ಆಗ್ತಾ ಇರ್ತದೆ. ಸೊ ಮನಿಲಾ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಅವುಗಳ ಹೆಡ್ ಕ್ವಾರ್ಟರ್ಸ್ ರಿಲೇಟೆಡ್ ಕೂಡ ಸ್ವಲ್ಪ ನೋಡ್ಬೇಕಾಗ್ತದೆ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಟ್ ಪಾಯಿಂಟ್ ಆಲ್ಸೋ ಹಿಯರ್. ಒಂದಂತೂ ಕ್ಲಿಯರ್ ಆಯ್ತು ನಿಮಗೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಬಂದಾಗ ಫಿಲಿಪೈನ್ಸ್ನ ಅಂದ್ರೆ ಫಿಲಿಪೈನ್ಸ್ನ ಮನಿಲಾ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಯುನೈಟೆಡ್ ಸ್ಟೇಟ್ ಅಂದ್ರೆ ಈ ನಮ್ಮ ಯುನೈಟೆಡ್ ನೇಷನ್ ಹೆಡ್ ಕ್ವಾರ್ಟರ್ಸ್ ಏನಾಗಾದ್ರೆ? ಯುನೈಟೆಡ್ ನೇಷನ್ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ನ್ಯೂಯಾರ್ಕ್. ಯುನೈಟೆಡ್ ನೇಷನ್ಸ್ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ನ್ಯೂಯಾರ್ಕ್. ಯಾವಾಗ ಆರಂಭ ಆಯಿತು ಯುನೈಟೆಡ್ ನೇಷನ್ಸ್? 1945. ವೆರಿ ಇಂಪಾರ್ಟೆಂಟ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಹೆಡ್ ಕ್ವಾರ್ಟರ್ಸ್ ಏನು? ಜಿನೇವಾ.
WHO ಹೆಡ್ ಕ್ವಾರ್ಟರ್ಸ್ ಏನು? ಜಿನೇವಾ. ಎಲ್ಲಿ ಕಂಡು ಬರ್ತದ ಜಿನೇವಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಯಾವಾಗ ಸ್ಟಾರ್ಟ್ ಆಯಿತು ಜಿನೇವಾದ WHO? 1948ರಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಇಸ್ವಿಯನ್ನು ಕೂಡ ನೆನಪಿಟ್ಕೊಳ್ಳಿ. 45ರಲ್ಲಿ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಬಂದಾಗ 1948. ಮುಂದಿನ ಇಂಪಾರ್ಟೆಂಟ್ ಯುನೆಸ್ಕೋ. ವೆರಿ ವೆರಿ ಇಂಪಾರ್ಟೆಂಟ್. ಯುನೆಸ್ಕೋದ ಹೆಡ್ ಕ್ವಾರ್ಟರ್ಸ್ ಯಾವ್ದಪ್ಪ? ಫ್ರಾನ್ಸ್ನ ಪ್ಯಾರಿಸ್. ಫ್ರಾನ್ಸ್ನ ಪ್ಯಾರಿಸ್. ಯಾವಾಗ ಆರಂಭ ಆಯಿತು? ಅಗೇನ್ 1945ರಲ್ಲಿಯೇ ಯುನೆಸ್ಕೋ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಯುನೆಸ್ಕೋ ತರನೇ ಯುನಿಸೆಫ್ ಅಂತ ಒಂದು ಬರ್ತದ. ಯುನಿಸೆಫ್ ದ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು US ದ ನ್ಯೂಯಾರ್ಕ್ ಆಗಿರ್ತದ. ಇದು ಆರಂಭ ಆಗಿರ್ತಕ್ಕಂಥದ್ದು 1946ರಲ್ಲಿ. ನೆಕ್ಸ್ಟ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO ಸ್ಟಾರ್ ಮಾರ್ಕ್ ಎಕ್ಸಾಮ್ ಅಲ್ಲಿ ಕೇಳಿದಾರ. ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲದಪ್ಪ? ಇಟಲಿ. ಅಂದ್ರೆ ಎಕ್ಸಾಕ್ಟ್ ಪ್ಲೇಸ್ ಬಂದ್ಬಿಟ್ಟು ರೋಮ್. ಇಟಲಿಯ ರೋಮ್ ನಲ್ಲಿ FAO ದ ಹೆಡ್ ಕ್ವಾರ್ಟರ್ಸ್ ಇರ್ತಕ್ಕಂಥದ್ದು. ಇದು ಕೂಡ ಸ್ಥಾಪನೆ ಆಗಿರ್ತಕ್ಕಂಥದ್ದು ಅಗೇನ್ 1945ರಲ್ಲಿಯೇ. ನೆಕ್ಸ್ಟ್ ILO ಇಂಡಿಯನ್ ಲೇಬರ್ ಆರ್ಗನೈಸೇಷನ್. ಸೊ ಇದರದ ಒಂದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಅಗೇನ್ ಜಿನೇವಾದಲ್ಲಿ ಆರಂಭಗೊಂಡಿರ್ತಕ್ಕಂಥದ್ದು 1919ರಲ್ಲಿ. 1919 ಅಂತ ಬಂದಾಗ ಭಾರತ ಇತಿಹಾಸದಲ್ಲಿ ಏನ್ ಇಂಪಾರ್ಟೆಂಟ್ ಆಗ್ತದೆ? ಜಲಿಯನ್ ವಾಲಾಬಾಗ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಎಷ್ಟು ಜನ ತೀರ್ಕೋತಾರಪ್ಪ ಪುಸ್ತಕದಲ್ಲಿ ಕೊಡೋ ಹಾಗೆ ನೋಡ್ತಾ ಹೋದ್ರೆ 349 ಜನ. ಸೊ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೇಳಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿ ಯಾರು? ಜನರಲ್ ಡಯರ್. ಈ ಜನರಲ್ ಡಯರ್ ಅನ್ನ ಮುಂದೆ ನಮ್ಮ ಭಾರತದ ಯಾರೋ ಸ್ವತಂತ್ರ ಹೋರಾಟಗಾರ ಕೊಲೆಯನ್ನ ಮಾಡ್ತಾನ, ಅವನನ್ನ ಡಯರ್ ಮಾಡ್ತಾನ. ಎಲ್ಲಿ ಮಾಡ್ತಾನ? ಬ್ರಿಟನ್ ನಲ್ಲಿ ಅವನನ್ನ ಕೊಲೆಯನ್ನ ಮಾಡ್ತಾನ. ಸೊ ಈ ಹಂಟರ್ ಆಯೋಗ ಅಂತ ಏನಕ್ಕೋಸ್ಕರ ಬರ್ತದಪ್ಪ ಭಾರತಕ್ಕೆ? ಸೊ ಈ ಜಲಿಯನ್ ವಾಲಾ ಬಗ್ಗೆ ಅಧ್ಯಯನ ಮಾಡೋ ಸಲುವಾಗಿ ಹಂಟರ್ ಆಯೋಗ ಬರ್ತದ. ಸೊ ಇದು ಕೂಡ ಕ್ಲಿಯರ್ ಆಗಿರಲಿ ಹಂಟರ್ ಆಯೋಗ ಅಂತ ಬಂದಾಗ. ಹಾಗೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗ್ಲಿಕ್ಕೆ ಪ್ರಮುಖ ಕಾರಣ ಏನಪ್ಪ? 1919ರಲ್ಲಿ ಈ ಬೈಸಾಖಿ ಉತ್ಸವಕ್ಕೋಸ್ಕರ ಸಾವಿರಾರು ಜನ ಅಲ್ಲಿ ಸೇರ್ಕೊಂಡಿರ್ತಾರ. ಬೈಸಾಖಿ ಉತ್ಸವ ಒಂದಾದ್ರೆ ಇನ್ನೊಂದು ಕಾರಣ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಹೋದ್ರೆ ಸೈಫುದ್ದೀನ್ ಕಿಚ್ಲು ಮತ್ತೆ ಸತ್ಯಪಾಲ್ ಅನ್ನೋ ಡಾಕ್ಟರ್ಸ್ ಗಳನ್ನ ಅರೆಸ್ಟ್ ಮಾಡಿರ್ತಾರ. ಈ ಒಂದು ರೌಲತ್ ಕಾಯ್ದೆಯ ಆಧಾರದ ಮೇಲೆ ಅವರ ಬಿಡುಗಡೆಗಾಗಿ ಅದರ ಬಗ್ಗೆ ಮಾತನಾಡುವ ಸಲುವಾಗಿ ಈ 1919ರ ಏಪ್ರಿಲ್ 13ನೇ ತಾರೀಕಿಗೆ ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ಎಂಬ ಸ್ಥಳದಲ್ಲಿ ಕೂಡ್ಕೊಂಡಿರ್ತಾರ. ಸಾವಿರಾರು ಜನಸಂಖ್ಯೆ ಯಾವಾಗ ಕೂಡ್ಕೊಂಡಾರ ಅಂತ ಗೊತ್ತಾಗ್ತದೆ. ಜನರಲ್ ಡಯರ್ ಅವನ ಸೈನಿಕ ಒಂದು ಟ್ರೂಪ್ಸ್ ನೊಂದಿಗೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಏಕಾಏಕಿ ಒಂದು ಬಾಂಬ್ ದಾಳಿಯನ್ನ ಮಾಡಿಬಿಡ್ತಾನ. ಸೊ ಕಂಪ್ಲೀಟ್ ಆಗಿ ಅದರಲ್ಲಿ 349 ಜನ ಸಾವನ್ನಪ್ತಾರ. ಬಟ್ ಆಸ್ ಫರ್ ಮಾಹಿತಿನ ನೋಡ್ತಾ ಹೋದ್ರೆ 1,000ಕ್ಕಿಂತ ಅಧಿಕ ಜನ ಸತ್ತಿದ್ದಾರೆ. ಬಟ್ ನಮ್ಮ ಈ 10ನೇ ತರಗತಿಯ ಪುಸ್ತಕದಲ್ಲಿ ಹಾಗೂ 9ನೇ ತರಗತಿಯ ಪುಸ್ತಕದಲ್ಲಿ ನೋಡ್ತಾ ಹೋದ್ರೆ 349 ಜನ ಅಂತ ಕೊಟ್ಟಿದ್ದಾರೆ. ಅಷ್ಟು ಮಾಹಿತಿನ ನೀವು ನೆನಪಿಟ್ಕೋಬೇಕಾಗ್ತದ. ನೆಕ್ಸ್ಟ್ IMF ಬಗ್ಗೆ ಕೂಡ ಸಾಮಾನ್ಯವಾಗಿ ಪ್ರಶ್ನೆ ಆಗ್ತಾ ಇರ್ತದೆ. IMF ಸ್ಟಾರ್ ಮಾರ್ಕ್ ಸ್ಟಾರ್. ಸೊ ಇದರದ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ವಾಷಿಂಗ್ಟನ್ DC. IMF ನ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ವಾಷಿಂಗ್ಟನ್ DC. ಸ್ಥಾಪನೆ ಆಗಿರ್ತಕ್ಕಂಥದ್ದು 1944. ಅಗೇನ್ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸ್ಥಾಪನೆ ಆಗಿರ್ತಕ್ಕಂಥದ್ದು 1995. ಎಕ್ಸಾಕ್ಟ್ ಪ್ಲೇಸ್ ಬಂದ್ಬಿಟ್ಟು ಅಗೇನ್ ಜಿನೇವಾದಲ್ಲಿ. ಹಾಗೆ UNDP ಅಂತ ಬರ್ತದ. UNDP ಸ್ಟಾರ್ ಮಾರ್ಕ್. UNDP ಯ ಕೇಂದ್ರ ಕಚೇರಿ ಎಲ್ಲದ? UNDP ಯ ಕೇಂದ್ರ ಕಚೇರಿ ಬಂದ್ಬಿಟ್ಟು ಕೀನ್ಯಾದ ನೈರೋಬಿ. ಯಾವಾಗ ಸ್ಟಾರ್ಟ್ ಆಯ್ತು? 1972. ಅರ್ಥ ಆಗ್ತಿದೆಯಲ್ಲ? ಇವೆಲ್ಲವೂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಟೈಮ್ಸ್ ನಿಮಗೆ ICJ ಬಗ್ಗೆ ಕೂಡ ಕೇಳ್ತಾರ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಬಗ್ಗೆ. ಸೊ ಇದರದ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಹೇಗ್, ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಇರ್ತಕ್ಕಂಥದ್ದು. ಹಾಗೆ ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ ಬಗ್ಗೆ ಕೂಡ ಕೇಳ್ತಾರ. IMO ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್. ಇದರದ ಕೇಂದ್ರ ಕಚೇರಿ ಬಂದ್ಬಿಟ್ಟು ಲಂಡನ್ ಅಲ್ಲಿ ಇದೆ ಸ್ನೇಹಿತರೆ, ಲಂಡನ್. ಹಾಗೆ OPEC ರಿಲೇಟೆಡ್ ಕೂಡ ಸಾಮಾನ್ಯವಾಗಿ ಪ್ರಶ್ನೆ ಆಗ್ತಾ ಇರ್ತದೆ. OPEC. ಸೊ ಇದರದ ಕೇಂದ್ರ ಕಚೇರಿ ಬಂದ್ಬಿಟ್ಟು ವಿಯೆನ್ನಾ. OPEC ನ ಕೇಂದ್ರ ಕಚೇರಿ ವಿಯೆನ್ನಾ. ಎಲ್ಲದಪ್ಪ ವಿಯೆನ್ನಾ? ಆಸ್ಟ್ರಿಯಾದಲ್ಲಿ ಇರ್ತಕ್ಕಂಥದ್ದು. ಆಸ್ಟ್ರಿಯಾದ ವಿಯೆನ್ನಾದಲ್ಲಿ OPEC ನ ಕೇಂದ್ರ ಕಚೇರಿ ಅದ. OPEC ಆರಂಭಗೊಂಡಿರ್ತಕ್ಕಂಥದ್ದು 1960ರಲ್ಲಿ. ನೆಕ್ಸ್ಟ್ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಬರ್ತದ. ವೆರಿ ಇಂಪಾರ್ಟೆಂಟ್. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇದರದ ಕೇಂದ್ರ ಕಚೇರಿ ಬಂದ್ಬಿಟ್ಟು ಲಂಡನ್ ನಲ್ಲಿ. ಸ್ಥಾಪನೆ ಆಗಿರ್ತಕ್ಕಂಥದ್ದು 1961ರಲ್ಲಿ. ಸೊ ಇವಷ್ಟು ಇಂಟರ್ನ್ಯಾಷನಲ್ ಅಂತ ನೋಡ್ತಾ ಹೋದಾಗ. ಹಾಗಾದ್ರೆ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅಂತ ನೋಡ್ತಾ ಹೋದಾಗ ಸಾಮಾನ್ಯವಾಗಿ RBI. ಇದರ ಕೇಂದ್ರ ಕಚೇರಿ ಎಲ್ಲದಪ್ಪ? ಮುಂಬೈ ಎಲ್ಲದ. ಸಬಿ ಕೇಂದ್ರ ಕಚೇರಿ ಎಲ್ಲದ? ಸಬಿ ಇದು ಕೂಡ ಮುಂಬೈಲಿ ಇರ್ತಕ್ಕಂಥದ್ದು. UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. DRDO ಅದು ಕೂಡ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ನಬಾರ್ಡ್ ಮುಂಬೈ ಎಲ್ಲದ. ಸೊ ಇವೆಲ್ಲ ಗೊತ್ತಿರಬೇಕು ನಿಮಗೆ, ಕೇಳ್ತಾ ಇರ್ತಾರೆ ಅವಾಗ. ಓಕೆ. ನೆಕ್ಸ್ಟ್ ರೀಜನಲ್ ಆರ್ಗನೈಸೇಷನ್ ಲೈಕ್ ಸಾರ್ಕ್, ಆಸಿಯನ್ ಅದ್ರ ಬಗ್ಗೆ ಕೂಡ ಕೇಳ್ತಾರ. ಸಾಮಾನ್ಯವಾಗಿ ಸಾರ್ಕ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರೋದನ್ನ ನೋಡ್ತೀವಿ ನಾವು. ಸಾರ್ಕ್ ನ ಕೇಂದ್ರ ಕಚೇರಿ ಬಂದ್ಬಿಟ್ಟು ಕಠ್ಮಂಡು. ಎಲ್ಲದಪ್ಪ ಕಠ್ಮಂಡು? ನೇಪಾಳ ದೇಶದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಆಸಿಯಾನ್ ಬಂದ್ಬಿಟ್ಟು ಇದರದ ಕೇಂದ್ರ ಕಚೇರಿ ಎಲ್ಲದ? ಜಕಾರ್ತಾ. ಆಸಿಯಾನ ಕೇಂದ್ರ ಕಚೇರಿ ಜಕಾರ್ತಾ. ಹಾಗೆ ಬಿಮ್ಸ್ಟೆಕ್
ಬಿಮ್ಸ್ಟೆಕ್ನ ಕೇಂದ್ರ ಕಚೇರಿ ಎಸ್ ಢಾಕಾ, ಬಾಂಗ್ಲಾದೇಶದ ಢಾಕಾದಲ್ಲಿರ್ತಕ್ಕಂಥದ್ದು. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ SCO ಅಂತ ಬಂದಾಗ ಚೀನಾದ ಬೀಜಿಂಗ್ ಅಲ್ಲದ, ಚೀನಾದ ಬೀಜಿಂಗ್ ಅಲ್ಲಿ. ನ್ಯಾಟೋ ಅಂತ ಬಂದಾಗ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆಫ್ ಆರ್ಗನೈಸೇಷನ್, ಸೊ ಇದು ಬಂದ್ಬಿಟ್ಟು ಬ್ರುಸೆಲ್ಸ್, ಬೆಲ್ಜಿಯಂನ ಬ್ರುಸೆಲ್ಸ್ ಅಲ್ಲಿ ಕಂಡು ಬರ್ತದೆ ನ್ಯಾಟೋದ ಹೆಡ್ ಕ್ವಾರ್ಟರ್ಸ್. ಸೊ ಹಾಗಾದ್ರೆ ನಿಮಗೊಂದು ಹೋಮ್ವರ್ಕ್, ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ರಲ್ಲಿ WTO ಹೆಡ್ ಕ್ವಾರ್ಟರ್ಸ್ ಯಾವುದು? ಒಂದನೇ ಪ್ರಶ್ನೆ. ನೆಕ್ಸ್ಟ್, ಇಂಟರ್ಪೋಲ್, ವೆರಿ ವೆರಿ ಇಂಪಾರ್ಟೆಂಟ್, ಇಂಟರ್ಪೋಲ್ ಹೆಡ್ ಕ್ವಾರ್ಟರ್ಸ್ ಯಾವುದು? ಇವೆರಡನ್ನ ನೀವು ಹೋಮ್ವರ್ಕ್ ಆಗಿ ನೋಡಬೇಕು, ಹಾಗೆ ನನಗೆ ಉತ್ತರವನ್ನು ಕೂಡ ಕೊಡ್ತಾ ಹೋಗಬೇಕು. ಸಪೋಸ್ ನಿಮಗೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ, ಇವೆಲ್ಲವನ್ನು ನೆನಪಿಟ್ಕೋಬೇಕಾದ ಸಂದರ್ಭದಲ್ಲಿ ಜಿನೇವಾದಲ್ಲಿಯೇ ಜಾಸ್ತಿ ಹೆಡ್ ಕ್ವಾರ್ಟರ್ಸ್ಗಳು ಇರೋದನ್ನ ನೋಡಿದ್ವಿ ನಾವು. ಹಾಗಾದ್ರೆ ಟೋಟಲ್ ಆಗಿ ಜಿನೇವಾದಲ್ಲಿ ಇರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಅಸೋಸಿಯೇಷನ್ಸ್ಗಳು ಯಾವ್ದು ಹಾಗಾದ್ರೆ, ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಆರ್ಗನೈಸೇಷನ್ಸ್? ಸೊ ಲೆಟ್ ಮಿ ರೈಟ್ ಇಟ್ ಡೌನ್ ಆಲ್ ದೋಸ್ ಥಿಂಗ್ಸ್. WHO ಅಲ್ಲಿಯೇ ಇದೆ, ILO, WTO, WMO, ICRC. ಸೊ ಎಲ್ಲವೆಲ್ಲದಪ್ಪ ಜಿನೇವಾದಲ್ಲದ. ಹೆಲ್ತ್ ರಿಲೇಟೆಡ್ WHO, ILO ಲೇಬರ್ ರಿಲೇಟೆಡ್, WTO ಟ್ರೇಡ್ ರಿಲೇಟೆಡ್, ಅರ್ಥ ಆಗ್ತಿದಿಲ್ಲ, ICRC ರೆಫ್ಯೂಜೀಸ್ ರಿಲೇಟೆಡ್. ಓಕೆ, ಸೊ ಈ ರೀತಿಯಾಗಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ನಮಗೆ ಗೊತ್ತಿರಬೇಕಾಗ್ತದೆ. ಹಾಗೆ ಇಸ್ರೋದ ಕೇಂದ್ರ ಕಚೇರಿ ಇಲ್ಲದ ಸ್ನೇಹಿತರೆ, ಇಸ್ರೋ ಅಂತ ಬಂದಾಗ ನಮ್ಮ ಬೆಂಗಳೂರಲ್ಲದ. ಅರ್ಥ ಆಗ್ತಿದೆಯಲ್ಲ, DRDO ಅಂತ ನಿಮ್ಗೆ ಕ್ಲಿಯರ್ ಆಯಿತು, ಡೆಲ್ಲಿಯಲ್ಲಿ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಚೆನ್ನೈ, ಇದಂತೂ ನಿಮಗೆ ಕ್ಲಿಯರ್ ಆಯಿತು. ಏನಪ್ಪ ಪ್ರಶ್ನೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು, ಐ ರೀಡ್ ಇಟ್ ಅಗೇನ್. ಯಾವ ನಗರದ ನೀರು ಸರಬರಾಜು ಮತ್ತು ನೈರ್ಮಲ್ಯ ಮೂಲ ಸೌಕರ್ಯವನ್ನು ಆಧುನೀಕರಿಸಲು ADB ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ? ಚೆನ್ನೈ. ಓಕೆ, ಮುಂದಿನ ಪ್ರಶ್ನೆ ಏನಿದೆ? ಮುಂದಿನ ಪ್ರಶ್ನೆ ನಮ್ದು ಇಲ್ಲಿ, ಕಳೆ ನಿರ್ವಹಣೆ ಮತ್ತು ಬಯೋಚಾರ್ ಯೋಜನೆಯಿಂದ ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಾಲಿಂಗ್ಧೌರ್ ಫಾರೆಸ್ಟ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ವೆರಿ ಇಂಪಾರ್ಟೆಂಟ್. ಕಾಲಿಂಗ್ಧೌರ್ ಫಾರೆಸ್ಟ್ ಇರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ? ಆಪ್ಷನ್ಸ್ ಬಂದ್ಬಿಟ್ಟು ಕೇರಳ, ಅಸ್ಸಾಂ, ಒಡಿಶಾ, ಮತ್ತೆ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಕಾಲಿಂಗ್ಧೌರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಕೇಳಬಹುದು, ನ್ಯೂಸ್ ಅಲ್ಲಿ ಇರೋ ಕಾರಣಕ್ಕೋಸ್ಕರ. ಈ ಕಾಲಿಂಗ್ಧೌರ್ ಇರ್ತಕ್ಕಂಥದ್ದು ನಮಗೆ ಅಸ್ಸಾಂ ಅಲ್ಲಿ, ಇಟ್ ಇಸ್ ಪ್ರೆಸೆಂಟ್ ಇನ್ ಅಸ್ಸಾಂ. ವೆರಿ ಇಂಪಾರ್ಟೆಂಟ್ ಇದು. ಕಾಲಿಂಗ್ಧೌರ್ ಅಥವಾ ಕಾಲಿಂಗ್ದುವಾರ್ ಮೀಸಲು ಅರಣ್ಯ ಭಾರತದ ಅಸ್ಸಾಂನ ಬೋಡೋಲ್ಯಾಂಡ್ ಪ್ರಾದೇಶಿಕ ಪ್ರದೇಶದ ಉದಲ್ಗಿರಿ ಜಿಲ್ಲೆಯಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದು ಪ್ರಮುಖ ವನ್ಯಜೀವಿ ಆವಾಸ್ಥಾನ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಇದು. ವೆರಿ ಇಂಪಾರ್ಟೆಂಟ್, ಕೇಳಬಹುದು, ನೆನಪಿಟ್ಕೊಳ್ಳಿ ಇದನ್ನ, ಸ್ಟಾರ್ ಮಾರ್ಕ್. ಓಕೆ, ಹಾಗಾದ್ರೆ ಭಾರತದಲ್ಲಿ ಕಂಡುಬರ್ತಕ್ಕಂಥ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ಗಳು ಯಾವ್ದು ಹಾಗಾದ್ರೆ ಎಕ್ಸಾಮ್ ದೃಷ್ಟಿಯಿಂದ ನೋಡ್ತಾ ಹೋದಾಗ? ಪ್ರಮುಖವಾಗಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅನ್ನ ಕೇಳ್ತಾ ಇರ್ತಾರ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಲೆಟ್ ಮಿ ಟೇಕ್ ಅನದರ್ ಪೆನ್ ಕಲರ್. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲದಪ್ಪ? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡ್ ಅಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಏನಕ್ಕೋಸ್ಕರ ಪ್ರಸಿದ್ಧಿ ಇದು? ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ಭಾರತದ ಅತ್ಯಂತ ಹಳೆಯ ನ್ಯಾಷನಲ್ ಪಾರ್ಕ್ ಅನ್ನೋದು ಯಾವ್ದಾದ್ರು ಇದ್ರೆ ಇದೇ ನಮ್ಮ ಜಿಮ್ ಕಾರ್ಬೆಟ್ ಆಗಿದೆ ಸ್ನೇಹಿತರೆ. ಎಲ್ಲಿ ಕಂಡು ಬರ್ತದ ಇದು? ಉತ್ತರಾಖಂಡ್ ಅಲ್ಲಿ ಕಂಡು ಬರ್ತದ. ಹಾಗೆ ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು ಬೇರೆ ಬೇರೆ ನ್ಯಾಷನಲ್ ಪಾರ್ಕ್ ಯಾವ್ಯಾವುದು? ಫಾರ್ ಎಕ್ಸಾಂಪಲ್ ಅಲ್ಲಿ ರಾಜಾಜಿ ಅಂತ ಕಂಡು ಬರ್ತದ. ಹಾಗೆ ನಂದಾದೇವಿ ಕೂಡ ಕಂಡು ಬರ್ತದ, ವೆರಿ ಇಂಪಾರ್ಟೆಂಟ್, ನಂದಾದೇವಿ ನ್ಯಾಷನಲ್ ಪಾರ್ಕ್, ನಂದಾದೇವಿ ನ್ಯಾಷನಲ್ ಪಾರ್ಕ್. ಹಾಗೆ ವ್ಯಾಲಿ ಆಫ್ ಫ್ಲವರ್ಸ್, ಅದು ಕೂಡ ಇಲ್ಲಿಯೇ ಒಂದು ಕಂಡು ಬರ್ತಕ್ಕಂಥದ್ದು, ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಪ್ರೆಸೆಂಟ್ ಇನ್ ಉತ್ತರಾಖಂಡ. ಓಕೆ, ಹಾಗೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಹಲವಾರು ನ್ಯಾಷನಲ್ ಪಾರ್ಕ್ಗಳು ಕಂಡು ಬರ್ತವ. ಪ್ರಮುಖವಾಗಿ ಗ್ರೇಟ್ ಹಿಮಾಲಯನ್, ಗ್ರೇಟ್ ಹಿಮಾಲಯನ್ ಅಥವಾ ಪಿನ್ ವ್ಯಾಲಿ, ಪಿನ್ ವ್ಯಾಲಿ, ಇವೆರಡು ನಮಗೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಪ್ರಮುಖವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಹೋದಾಗ ಕನ್ಹಾ ಒಂದು ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರ. ಕನ್ಹಾ ರಾಷ್ಟ್ರೀಯ ಉದ್ಯಾನವನ, ಸೊ ಇದು ನಮ್ಗೆ ಕಂಡು ಬರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಸ್ನೇಹಿತರೆ. ಇವನ್ ಪೆಂಚ್ ರಾಷ್ಟ್ರೀಯ ಉದ್ಯಾನವನ ಕೂಡ ಕಂಡು ಬರೋದು ಇದೇ ಒಂದು ಮಧ್ಯಪ್ರದೇಶದಲ್ಲಿ. ಸೊ ಕನ್ಹಾ ಅಂತ ಬಂದಾಗ ಪ್ರಮುಖವಾಗಿ ಹುಲಿಗಳಿಗೆ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥದ್ದು, ಟೈಗರ್ಸ್. ಓಕೆ, ನೆಕ್ಸ್ಟ್ ಸಾತ್ಪುರ ಕೂಡ ಇದೇ ಒಂದು ಜಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ನಮಗೆ. ಸಾತ್ಪುರ ಟೈಗರ್ ರಿಸರ್ವ್ ಎಲ್ಲಿ ಕಂಡು ಬರ್ತದ? ಮಧ್ಯಪ್ರದೇಶದಲ್ಲಿ. ಓಕೆ, ನೆಕ್ಸ್ಟ್ ಗಿರ್ ನ್ಯಾಷನಲ್ ಪಾರ್ಕ್, ಇದು ಕಂಡು ಬರೋದು ನಮಗೆ ಗುಜರಾತ್ ನಲ್ಲಿ. ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಪ್ರಾಣಿ ಯಾವ್ದಪ್ಪ? ಏಷ್ಯಾಟಿಕ್ ಲಯನ್. ಏಷ್ಯಾಟಿಕ್ ಲಯನ್ ಎಲ್ಲಿ ಕಂಡು ಬರ್ತದ? ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ. ಹಾಗೆ ಬ್ಲಾಕ್ ಬಕ್ ನ್ಯಾಷನಲ್ ಪಾರ್ಕ್ ಎಲ್ಲದ? ಬ್ಲಾಕ್ ಬಕ್ ಅದು ಕೂಡ ನಮಗೆ ಗುಜರಾತ್ ಅಲ್ಲೇ ಕಂಡು ಬರ್ತದ. ರಣತಂಬೂರು ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲಿ. ಕಿಯಾಲ್ಡಿಯೋ ಘಾನಾ ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲಿ. ಡೆಸರ್ಟ್ ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲಿ. ಸರಿಸ್ಕಾ ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲಿ. ಕಾಜಿರಂಗ ನ್ಯಾಷನಲ್ ಪಾರ್ಕ್, ವೆರಿ ಇಂಪಾರ್ಟೆಂಟ್, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ ಅಲ್ಲಿ. ಸೊ ಏನಕ್ಕೋಸ್ಕರ ಪ್ರಸಿದ್ಧಿ ಆಗಿದೆ?
ಒನ್ ಹಾರ್ನ್ಡ್ ರೈನೋಸರಸ್, ಒನ್ ಹಾರ್ನ್ಡ್ ರೈನೋಸರಸ್. ಹಾಗೆ ಮಾನಸ್, ಮಾನಸ್ ನ್ಯಾಷನಲ್ ಪಾರ್ಕ್ ಎಲ್ಲದ, ಮಾನಸ್ ನ್ಯಾಷನಲ್ ಪಾರ್ಕ್ ಅಗೇನ್ ಇದು ಕೂಡ ನಮಗೆ ಅಸ್ಸಾಂನಲ್ಲಿ. ಇವನ್ ಒರಾಂಗ ನ್ಯಾಷನಲ್ ಪಾರ್ಕ್, ಒರಾಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂನಲ್ಲಿ. ನಾಮ್ದಾಪಾ ನ್ಯಾಷನಲ್ ಪಾರ್ಕ್ ಎಕ್ಸಾಮ್ ಅಲ್ಲಿ ಕೇಳ್ತಾರ, ನಾಮ್ದಾಪಾ ನ್ಯಾಷನಲ್ ಪಾರ್ಕ್ ಪ್ರೆಸೆಂಟ್ ಇನ್ ವಿಚ್ ಸ್ಟೇಟ್? ಅರುಣಾಚಲ್ ಪ್ರದೇಶ್. ಮೌಲಿಂಗ್ ಕೂಡ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ನಮಗೆ. ಸುಂದರ್ಬನ್ ಕಂಡು ಬರ್ತದೆ, ವೆರಿ ಇಂಪಾರ್ಟೆಂಟ್, ಇದಂತೂ ಎಲ್ಲರಿಗೂ ಗೊತ್ತೇ ಇರ್ತದೆ. ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್ ಕಂಡು ಬರ್ತಕ್ಕಂಥದ್ದು ನಮಗೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಓಕೆ, ವೆಸ್ಟ್ ಬೆಂಗಾಲ್. ಸಿಮ್ಲಿಪಾಲ್ ಎಲ್ಲಿ ಕಂಡು ಬರ್ತದಪ್ಪ? ಸಿಮ್ಲಿಪಾಲ್, ಸಿಮ್ಲಿಪಾಲ್ ಇದು ಕಂಡು ಬರೋದು ನಮಗೆ ಒಡಿಸ್ಸಾ. ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಕಂಡು ಬರೋದು ಒಡಿಸ್ಸಾ. ಹಾಗೆ ಬಿತರ್ಕನಿಕಾ, ಬಿಥರ್ಕನಿಕಾ, ಬಿಥರ್ಕನಿಕಾ. ಸೊ ಈ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರ್ತದೆ? ಅಗೇನ್ ಇದು ಕೂಡ ನಮಗೆ ಒಡಿಸ್ಸಾದಲ್ಲೇ ಕಂಡು ಬರ್ತಕ್ಕಂಥ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್. ನೋಕ್ರೆಕ್ ಎಕ್ಸಾಮ್ ಅಲ್ಲಿ ಕೇಳಿದಾರೆ ನೋಡಿ, ನೋಕ್ರೆಕ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದ? ಇದು ನಮಗೆ ಮೇಘಾಲಯದಲ್ಲಿ. ಇವನ್ ಬಲ್ಪ್ರಕಮ್ ಇದು ಕೂಡ ನಮಗೆ ಮೇಘಾಲಯದಲ್ಲೇ ಕಂಡು ಬರ್ತದ. ನೆಕ್ಸ್ಟ್ ಹೇಮಿಸ್, ವೆರಿ ವೆರಿ ಇಂಪಾರ್ಟೆಂಟ್. ಹೇಮಿಸ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರ್ತದ? ಲಡಾಖ್. ಐ ವಿಲ್ ರೈಟ್ ಇಟ್ ಡೌನ್ ಹಿಯರ್. ಹೇಮಿಸ್, ಹೇಮಿಸ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರ್ತದ? ಲಡಾಖ್ ಅಲ್ಲಿ. ಸೊ ಇದು ಏನಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಆಗ್ತದ? ಇದ್ರಲ್ಲಿ ನಮಗೆ ಸ್ನೋ ಲೀಫರ್ಡ್ ಕಂಡು ಬರ್ತಾವ, ಅದಕ್ಕೋಸ್ಕರ ಸ್ನೋ ಲೀಫರ್ಡ್ಸ್ ಕಂಡು ಬರ್ತಾವ, ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಇದು ನಮಗೆ ಛತ್ತೀಸ್ಗಢದಲ್ಲಿ ಕಂಡು ಬರ್ತದೆ, ಇಂದ್ರಾವತಿ ನ್ಯಾಷನಲ್ ಪಾರ್ಕ್. ಪನ್ಹಾ ಅಂತೂ ನಿಮ್ಗೆ ಆಲ್ರೆಡಿ ಕ್ಲಿಯರ್ ಆಯ್ತು, ಮಧ್ಯಪ್ರದೇಶ ಅಂತ ಹೇಳಿ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥವು ಯಾವುದು? ಬಂಡೀಪುರ, ನಾಗರಹೊಳೆ, ಕುದುರೆಮುಖ, ಅನ್ಸಿ. ಅರ್ಥ ಆಗ್ತಿಲ್ಲ? ಇವೆಲ್ಲವೂ ಇಂಪಾರ್ಟೆಂಟ್. ಬಂಡೀಪುರ, ನಾಗರಹೊಳೆ, ಕುದುರೆಮುಖ, ಅನ್ಸಿ ಉದ್ಯಾನವನಗಳು. ಹಾಗೆ ಕೇರಳದಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ನ್ಯಾಷನಲ್ ಪಾರ್ಕ್ ಪೆರಿಯಾರ್, ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅಥವಾ ಸೈಲೆಂಟ್ ವ್ಯಾಲಿ, ವೆರಿ ಇಂಪಾರ್ಟೆಂಟ್. ಸೈಲೆಂಟ್ ವ್ಯಾಲಿ ಅಂಡ್ ವ್ಯಾಲಿ ಆಫ್ ಫ್ಲವರ್ಸ್ ಎರಡು ಕನ್ಫ್ಯೂಷನ್ ಮಾಡ್ಕೋತೀವಿ ನಾವು ಸಾಮಾನ್ಯವಾಗಿ. ಸೈಲೆಂಟ್ ವ್ಯಾಲಿ ಅಂತ ಬಂದಾಗ ಕೇರಳ, ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಬಂದಾಗ ಉತ್ತರಾಖಂಡ. ಸೊ ಎರಡು ಕೂಡ ನಿಮಗೆ ಕ್ಲಿಯರ್ ಆಗಿರಲಿ. ಹಾಗೆ ಮುಕುರ್ತಿ ಅಂತ ಆಲ್ರೆಡಿ ನಾವು ನೋಡ್ಕೊಂಡ್ವಿ, ಮುಕುರ್ತಿ ನ್ಯಾಷನಲ್ ಪಾರ್ಕ್ ಕಂಡು ಬರೋದು ನಮಗೆ ತಮಿಳುನಾಡಲ್ಲಿ ಸ್ನೇಹಿತರೆ. ಓಕೆ, ಸೊ ಇವೆಲ್ಲವೂ ನಿಮಗೆ ಗೊತ್ತಿರಬೇಕು. ಆವಾಗಲೇ ಹೇಳಿರಂಗೆ ಗಿರ್ ಅಂತ ಬಂದಾಗ ಏನು ಇಂಪಾರ್ಟೆಂಟ್ ಆಗ್ತದೆ ನಮಗೆ? ಏಸಿಯಾಟಿಕ್ ಲೈನ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಮಲ್ಲಿ ಏನು ಇಂಪಾರ್ಟೆಂಟ್ ಆಗ್ತದೆ? ಒನ್ ಹಾರ್ಡ್ ರೈನೋಸರ್ಸ್, ಒಂದು ಕೊಂಬಿನ ರೈನೋಸರ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸುಂದರ್ಬನ್ನಲ್ಲಿ ಏನು ಫೇಮಸ್ ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ರಾಯಲ್ ಬೆಂಗಾಲ್ ಟೈಗರ್ ಫೇಮಸ್ ಆಗಿರ್ತದೆ. ಹಾಗೆ ಬಿತರ್ಕನಿಕಾ ಅಂತ ನೋಡಿದ್ವಿ, ಎಲ್ಲಿ ನೋಡಿದ್ವಿ ಬಿತರ್ಕನಿಕಾವನ್ನ ನಾವು? ಬಿತರ್ಕನಿಕಾ ಅಂತ ನೋಡಿದ್ವಿ ನಾವು ಒಡಿಸ್ಸಾದಲ್ಲಿ. ಸೊ ಏನಕ್ಕೋಸ್ಕರ ಫೇಮಸ್ ಇದು ಬಿತರ್ಕನಿಕಾ ನ್ಯಾಷನಲ್ ಪಾರ್ಕ್? ಮೊಸಳೆಗೋಸ್ಕರ, ಮೊಸಳೆ. ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅದಕ್ಕೋಸ್ಕರ ಬಹಳ ಫೇಮಸ್ ಆಗಿದೆ ಸ್ನೇಹಿತರೆ ಅದು. ಹೇಮಿಸ್ ಅಂತ ನೋಡಿದೀವಿ, ಅದು ಕೂಡ ಕ್ಲಿಯರ್ ಆಯ್ತು ನಿಮಗೆ. ಸ್ನೋ ಲೀಫರ್ಡ್ ಜಾಸ್ತಿ ಕಂಡು ಬರ್ತದೆ, ಅದಕ್ಕೆ ಅದು ಫೇಮಸ್ ಆಗಿದೆ. ಓಕೆ, ಇವೆಲ್ಲವೂ ನಿಮಗೆ ಸಾಮಾನ್ಯವಾಗಿ ಗೊತ್ತಿರಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್. ಹಾಗೆ ಇಂಡಿಯಾಸ್ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ಜಿಮ್ ಕಾರ್ಬೆಟ್ ಅಂತ ಗೊತ್ತಾಯ್ತು. ಫಸ್ಟ್ ನ್ಯಾಷನಲ್ ಪಾರ್ಕ್ ಅಂತ ನೋಡ್ತಾ ಹೋದಾಗ ಹೈಲೇ ನ್ಯಾಷನಲ್ ಪಾರ್ಕ್ 1936. ಯಾವುದು? ಐ ವಿಲ್ ರೈಟ್ ಇಟ್ ಡೌನ್. ಹೈಲೇ ನ್ಯಾಷನಲ್ ಪಾರ್ಕ್. ಸರ್ ಇದ್ಯಾವುದು ಹೈಲೇ ಅಂತ ನಾವು ಯಾವುದು ಕೇಳಿಲ್ಲ. ಇದೇ ಒಂದು ಹೈಲೇ ನ್ಯಾಷನಲ್ ಪಾರ್ಕ್ ಮುಂದೆ ನಮ್ಗೆ ಏನಾಗ್ತದೆ? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಆಗಿ ಬದಲಾಗ್ತದೆ, ಗೊತ್ತಿರಲಿ. ನೆಕ್ಸ್ಟ್ ಹೇಮಿಸ್ ಅಂತ ನೋಡಿದ್ವಿ ಅವಾಗಲೇ ನಾವು, ಲಡಾಖ್ ಅಲ್ಲಿ ಕಂಡು ಬರ್ತದೆ ಅಂತ. ಇದ್ರದ್ದು ವಿಶೇಷತೆ ಏನಪ್ಪ ಲಡಾಖ್ದು? ಇದು ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ಭಾರತದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವ್ದಾದ್ರು ಇದ್ರೆ ಅದು ಹೇಮಿಸ್ ನ್ಯಾಷನಲ್ ಪಾರ್ಕ್. ಎಲ್ಲದ ಅಂತ ನೋಡ್ತಾ ಹೋದ್ರೆ ಲಡಾಖ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ಏಷ್ಯಾಟಿಕ್ ಲೈನ್ ಅಂತ ಬಂದಾಗ ಗುಜರಾತ್, ಅದು ಕೂಡ ನಮಗೆ ಕ್ಲಿಯರ್ ಆಯ್ತು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಇಷ್ಟು ಮಾಹಿತಿ ನಮಗೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರೋ ಹಾಗೆ. ಸದ್ಯಕ್ಕೆ ಖಾಲಿಂಗ್ದೂರ್ ಫಾರೆಸ್ಟ್ ರಿಸರ್ವ್ ಕಂಡು ಬರೋದು ನಮಗೆ ಅಸ್ಸಾಂ. ಇಷ್ಟು ನಿಮಗೆ ಈ ಒಂದು ಪ್ರಶ್ನೆ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನಪ್ಪಾ ಇದ್ರ ಬಗ್ಗೆ? ಅಸ್ಸಾಂನ ರಾಜಧಾನಿ ಯಾವುದು? ದಿಸ್ಪುರ್. CM ಯಾರಾಗಿದ್ದಾರ? ಹಿಮಂತ್ ಬಿಸ್ವಾ ಸರ್ಮಾ. ಗವರ್ನರ್ ಯಾರಿದಾರ? ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ. ಲೋಕಸಭಾ ಸೀಟ್ಗಳ ಸಂಖ್ಯೆ ಎಷ್ಟು? 14. ರಾಜ್ಯಸಭಾ ಸೀಟ್ಗಳ ಸಂಖ್ಯೆ 7. ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಬಂದಾಗ 126. ಅಸ್ಸಾಂ ಡೇ ಅಂತ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ನಾವು? ಡಿಸೆಂಬರ್ 2. ಸೊ ಇಷ್ಟು ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಪ್ರಶ್ನೆ ಬಗ್ಗೆ ಗೊತ್ತಿರಲೇಬೇಕು, ಸರಿನಾ? ನೆಕ್ಸ್ಟ್ ಪ್ರಶ್ನೆ. ನವೆಂಬರ್ 8 ದಿವಾಲಿ ಡೇ ಆಗಿ ಆಚರಿಸಲು ನಿರ್ಣಯವನ್ನು ಅಂಗೀಕರಿಸಿದ ಅಮೆರಿಕದ ರಾಜ್ಯ ಯಾವುದು? Which US state passed a resolution to observe November 8th as a Diwali day? ಆಪ್ಷನ್ಸ್ ಏನೇನಿದಾವ? 1 ಟೆಕ್ಸಾಸ್, 2 ಫ್ಲೋರಿಡಾ, 3 ಕ್ಯಾಲಿಫೋರ್ನಿಯಾ, 4 ಯಾವುದೂ ಅಲ್ಲ. ಎಸ್, ನವೆಂಬರ್ 8 ದಿವಾಲಿ ಡೇ ಆಗಿ ಆಚರಣೆ ಮಾಡಲಿಕ್ಕೆ ಪಾಸ್ ಮಾಡಿರ್ತಕ್ಕಂಥದ್ದು ಯಾವುದಪ್ಪ ಅಂತ ನೋಡ್ತಾ ಹೋದ್ರೆ ಕ್ಯಾಲಿಫೋರ್ನಿಯಾ. ನೋಡಿ, ದ ಕ್ಯಾಲಿಫೋರ್ನಿಯಾ ಸ್ಟೇಟ್ ಅಸೆಂಬ್ಲಿ ಅಡಾಪ್ಟೆಡ್ ಅ ರೆಸೊಲ್ಯೂಷನ್ ರಿಕಗ್ನೈಸಿಂಗ್ ನವೆಂಬರ್ 8th 2026 ಆಸ್ ದಿವಾಲಿ ಡೇ. ಸ್ಟಾರ್ ಮಾರ್ಕ್ ಕೇಳಬಹುದು, ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ.
ಭಾರತದ ಮೊದಲ ನಾನ್ ಜಿಎಂಒ ಹೈ ಎಕ್ಸ್ಪಾನ್ಷನ್ ಪಾಪ್ಕಾರ್ನ್ ಮೇಜ್ ಹೈಬ್ರಿಡ್ ಸೀಡ್ ಅನ್ನು ಎಲ್ಲಿ ಬಿಡುಗಡೆ ಮಾಡಲಾಯಿತು? ವೆರಿ ಇಂಪಾರ್ಟೆಂಟ್, ಕೇಳಬಹುದು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ. ಆಪ್ಷನ್ಸ್ ಬಂದ್ಬಿಟ್ಟು ಬಿಹಾರ್, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಹಾಗೆ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಆಂಧ್ರ ಪ್ರದೇಶದಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ. ಸೊ ನೆನಪಿಟ್ಟುಕೊಳ್ಳಿ, ಏನಿದು ಭಾರತದ ಮೊದಲ ನಾನ್ ಜಿಎಂಒ ಹೈ ಎಕ್ಸ್ಪಾನ್ಷನ್ ಪಾಪ್ಕಾರ್ನ್ ಮೇಜ್ ಹೈಬ್ರಿಡ್ ಸೀಡ್. ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ವೇರ್ ವಾಸ್ ದ 9th ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಕಾನ್ಫರೆನ್ಸ್ ಹೆಲ್ಡ್? 9ನೇ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಕಾನ್ಫರೆನ್ಸ್ ಅನ್ನು ಎಲ್ಲಿ ಜರುಗಿಸಲಾಯಿತು? ಮುಂಬೈ, ದೆಹಲಿ, ಮಂಗಳೂರು, ಯಾವುದೂ ಅಲ್ಲ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ನವದೆಹಲಿಯಲ್ಲಿ ಜರುಗಿಸತಕ್ಕಂಥದ್ದು 9th ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್. ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟ್, ಸ್ಟಾರ್ ಮಾರ್ಕ್. ಏನ್ ಕೇಳ್ತಾ ಇದ್ದಾರೆ ಇಲ್ಲಿ? ಭಾರತದ ಮೊದಲ ಸಂಪೂರ್ಣ ಸ್ವದೇಶಿ AK-203 ಅಸಾಲ್ಟ್ ರೈಫಲ್ನ ಹೆಸರು ಏನು? India's first fully indigenous AK-203 assault rifle was successfully test fired. What is the name of it? AK-203, AK-203 Cheetah, AK-203 Sher, ನನ್ ಆಫ್ ದ ಅಬೌವ್. ಸ್ಟಾರ್ ಮಾರ್ಕ್ ವೆರಿ ಇಂಪಾರ್ಟೆಂಟ್, ಇದು ಕೇಳಬಹುದು ಎಕ್ಸಾಮ್ ಅಲ್ಲಿ. 10ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ AK-203 ಶೇರ್ ಅಂತ ಹೇಳಿ. ಸರಿಯಾಗಿರೋ ಉತ್ತರ ಆಪ್ಷನ್ 3, AK-203 ಶೇರ್ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಯಾವುದಕ್ಕೆ? AK-203 ಅಸಾಲ್ಟ್ ರೈಫಲ್ನ ಹೆಸರನ್ನಾಗಿ. ಸೊ ನೆನಪಿಡಬೇಕು ನೀವು. ನೋಡಿ, ದ ರೈಫಲ್ ಈಸ್ ನೇಮ್ಡ್ ಆಸ್ ಶೇರ್ ಅಂಡ್ ವಾಸ್ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಟೆಸ್ಟ್ ಫೈರ್ಡ್ ಅಟ್ ದ ಕೋರ್ವಾ ಫೆಸಿಲಿಟಿ ಇನ್ ಅಮೇಥಿ. ಇಟ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಇಂಡಿಯಾಸ್ ಫಸ್ಟ್ ಫುಲ್ಲಿ ಇಂಡಿಜಿನಿಯಸ್ AK-203. ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದಾಗ್ತದೆ ನಮಗೆ. ಮುಂದಿನ ಪ್ರಶ್ನೆ. ಚಾಲಕನ ಆಯಾಸ ಮತ್ತು ನಿದ್ರಾಹೀನತೆಯನ್ನು ಪತ್ತೆ ಹಚ್ಚುವ ಇಂಟೆಲಿಜೆಂಟ್ ಸೀಟ್ ಸ್ಮಾರ್ಟ್ ಡ್ರೈವರ್ ಸೀಟನ್ನು ಯಾವ IIT ಸಂಶೋಧಕರು ಅಭಿವೃದ್ಧಿಪಡಿಸಿದ್ದಾರೆ? ಸ್ಟಾರ್ ಮಾರ್ಕ್. IntelliSeats, a smart driver seat designed to detect driver fatigue, drowsiness, was developed by research at which IIT? ಮುಂಬೈ IIT ಅವರು, IIT ದೆಹಲಿ ಅವರು, ಹಾಗೆ ಮದ್ರಾಸ್, ಹಾಗೆ ಯಾವುದು ಅಲ್ಲ. ಸೊ ಇವಾಗ ಡ್ರೈವರ್ಗೆ ಏನಾದರೂ ನಿದ್ದೆ ಬಂತಪ್ಪ ಗಾಡಿಯನ್ನು ಚಲಾಯಿಸಬೇಕಾದ ಸಂದರ್ಭದಲ್ಲಿ, ಅದನ್ನು ಪತ್ತೆ ಹಚ್ಚಕ್ಕಂಥ ಒಂದು ಡಿವೈಸ್ ಅನ್ನು ಕಂಡಿದ್ದಾರೆ, ಒಂದು ಸಾಧನವನ್ನು ಕಂಡಿದ್ದಾರೆ. ಯಾರು, ಹೆಂಗೆ ಕಂಡುಹಿಡಿದಾರೆ? ಸೊ ವೆರಿ ಇಂಪಾರ್ಟೆಂಟ್, ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಟಾರ್ ಮಾರ್ಕ್, IIT ಮದ್ರಾಸ್ ಅವ್ರು ಕಂಡುಹಿಡಿದಾರೆ ಸ್ನೇಹಿತರೆ. ಇದನ್ನು IIT ಮದ್ರಾಸ್ ಅವರು ಚಾಲಕನ ಆಯಾಸ ಮತ್ತು ನಿದ್ರಾಹೀನತೆಯನ್ನು ಪತ್ತೆ ಹಚ್ಚಿರ್ತಕ್ಕಂಥ ಒಂದು ಸಾಧನ ಇದು. ಮದ್ರಾಸ್ ಅವರು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಮುಂದಿನ ಹಾಗೂ ಕೊನೆಯ ಪ್ರಶ್ನೆ ಇವತ್ತಿನ ಸೆಗ್ಮೆಂಟ್ನ. ಮಿಸ್ ಯೂನಿವರ್ಸ್ ಇಂಡಿಯಾ 2026ನ ಪ್ರಶಸ್ತಿಯನ್ನು ಗೆದ್ದಿರೋರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಏನೇನಿದಾವ? ವೈಷ್ಣವಿ ಗಣೇಶ್, ಕೇಜಿಯಾ ಲಿಜ್ ಮೆಜೋ, ಅನುಶ್ರೀ ಸಾತ್ವೆಕ್ಲರ್, ಇವುಗಳಲ್ಲಿ ಯಾವುದು ಅಲ್ಲ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ಕೇಜಿಯಾ ಲಿಜ್ ಮೆಜೋ ಅವರು 2026ರ ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಪ್ರಮುಖ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಮ್ಮ ಲಾಸ್ಟ್ 6 ಮಂತಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಸ್ಟಾಟಿಕ್ ಪ್ರಶ್ನೆಗಳನ್ನು ಏನೆಲ್ಲ ಕೇಳೋಕ್ಕೆ ಸಾಧ್ಯ ಇದಾವೆ ಅವುಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿ ಕೊಟ್ಟೆ. ಇವುಗಳನ್ನು ಹೊರತುಪಡಿಸಿ ನೀವೇನಾದರೂ ಜಿಯೋಗ್ರಫಿ ರಿಲೇಟೆಡ್ ವಿಡಿಯೋಗಳನ್ನು ನೋಡಬೇಕಾಗಿತ್ತಂದ್ರೆ, ಅಂದರೆ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಜಿಯೋಗ್ರಫಿ ಮ್ಯಾರಥಾನ್ ವಿಡಿಯೋಸ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ, ಅದರೊಳಗೆ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಇವನ್ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ವಿಡಿಯೋಗಳು 8, 9, 10ನೇ ತರಗತಿಗೆ ಸಂಬಂಧಪಟ್ಟಿರೋದು ಎಲ್ಲವೂ ಕೂಡ ಇದೆ. ಇವನ್ ಇಂಗ್ಲಿಷ್ ಗ್ರಾಮರ್ ಹಾಗೆ ಕನ್ನಡ ಗ್ರಾಮರ್ ಕಂಪ್ಲೀಟ್ ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆ ಒಂದು ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ಔಟ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್, and bye for now.